ಹಾಯ್ ನಮಸ್ತೆ ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಪ್ರತಿಮಾ ಅಡಿಗ ಅವರು ಆಸ್ ಯೂಶುವಲ್ ಏನಾದರೂ ಒಂದು ಸ್ಪೆಷಲ್ ರೆಸಿಪಿನ ಕಂಡು ಹಿಡ್ಕೊಂಡು ಬಂದಿರ್ತಾರೆ, ಅದನ್ನೆಲ್ಲ ನಮ್ಗೆ ಹೇಳ್ಕೊಡ್ತಾರೆ, ನನಗಂತೂ ಮಾಡ್ಕೊಡ್ತಾನೆ ಇರ್ತಾರೆ. ಸೊ ಎನಿವೆ ಏನು ಸ್ಪೆಷಲ್ ರೆಸಿಪಿ ಅಂತ ಅವರಿಂದಾನೇ ಕೇಳಬೇಕು, ಅವ್ರನ್ನ ಸ್ವಾಗತ ಮಾಡೋಣ. ಎಸ್ ಪ್ರತಿಮಾ, ಪ್ಲೀಸ್ ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು. ಹಾಯ್, ವಾಟ್ ಬ್ಯೂಟಿ. ಟೆಲ್ ಮಿ ಬ್ಯೂಟಿ. ಫುಲ್ ಕಲ ಇದು ಒಳ್ಳೆ ಹಿಂಗೆ ಡ್ಯಾನ್ಸ್ ಮಾಡ್ಕೊಂಡ್ ಬರ್ತಾರಲ್ಲ ಆ ಥರ. ಎಸ್, ವಿ ಗಾಟ್ ಟು ಡ್ಯಾನ್ಸ್. ಡ್ಯಾನ್ಸ್ ಬರುತ್ತಾ? ಇಲ್ಲಮ್ಮ. ಒಂದು ಸ್ಟೆಪ್ ಹಾಕೋಣ? ಇಲ್ಲ ಬೇಡ, ನೀನ್ ಮಾಡು, ನಾನು ನೋಡ್ತೀನಿ. ರೈಟ್. ಓಕೆ ಪ್ರತಿಭಾ, ನಾನು ಹೇಳಾಯ್ತು, ಬಿಲ್ಡಪ್ ಕೊಟ್ಟಾಯ್ತು, ಏನೋ ಸ್ಪೆಷಲ್ ರೆಸಿಪಿ ಕಂಡು ಹಿಡ್ಕೊಂಡ್ ಬಂದಿರ್ತಾರೆ ಅಂತ. ಏನ್ ಕಂಡು ಹಿಡ್ಕೊಂಡ್ ಬಂದಿದ್ಯಾ? ಇವತ್ತೊಂದು ಸ್ವೀಟ್ ಹೇಳ್ಕೊಡ್ತೀನಿ. ಓಕೆ, ಏನ್ ಸ್ವೀಟ್ ಅದು? ಅದು ಉತ್ತುತ್ತೆ ಉಂಡೆ. ಏನದು ಉತ್ತುತ್ತೆ ಅಂದ್ರೆ? ಉತ್ತುತ್ತೆ ಅಂದ್ರೆ ಒಣ ಖರ್ಜೂರ. ಓ ಓಕೆ, ಅದ್ರದ್ದು ಉಂಡೆ. ಉತ್ತುತ್ತೆ ಉಂಡೆಗೆ ಏನೇನ್ ಬೇಕು ಅಂತ ಎಲ್ರಿಗೂ ಹೇಳಿ. ಇದಕ್ಕೆ ನೆನೆಸಿರುವಂಥ ಉತ್ತುತ್ತೆ, ಸೋಡಾ, ಗೋಡಂಬಿ ಬಾದಾಮಿ, ಸಕ್ಕರೆ, ಕ್ರೀಮ್, ತುಪ್ಪ, ಹಾಲು ಹಾಗೂ ಡೆಸಿಕೇಟೆಡ್ ಕೊಕೊನಟ್. ಇಷ್ಟೇನಾ? ಅಷ್ಟೇ. ಓಕೆಪ್ಪ, ಶುರು ಮಾಡ್ಬಿಡೋಣ. ದಿಢೀರಂತ ಶುರು ಮಾಡಾದೆ. ದಿಢೀರ್ ಅಂತ ಶುರು ಮಾಡಿ ದಿಢೀರ್ ಅಂತ ಮುಗಿಸಿ ದಿಢೀರ್ ಅಂತ ನನ್ನ ಕೈ ಕೊಟ್ರೆ ದಿಢೀರ್ ಅಂತ ಕುಡಿದ್ಬಿಡ್ತೀನಿ. ಕುಡಿಯಕ್ಕಾಗತ್ತಾ? ಐ ಮೀನ್ ತಿನ್ಬಿಡ್ತೀನಿ, ಬೈ ಮಿಸ್ಟೇಕ್ ಆಗತ್ತಪ್ಪ. ಹೌದಪ್ಪ, ಎಲ್ಲ ಮಿಸ್ಟೇಕ್ಸ್ ಕಂಡು ಹಿಡಿಯೋದೇ ಆಗೋಯ್ತು. ನೆಕ್ಸ್ಟ್ ಏನು ಮಾಡಕ್ಕಾಗೋದಿಲ್ಲ, ಅದೆಲ್ಲ ಹುಟ್ಟುಗುಣ. ಏನು ಬೇಡ. ನೀವು ಹೋಚಮ್ದಲ್ಲಿ ನನ್ನ ಅಕ್ಕ ಆಗಿದ್ದೆ ಅನ್ಸುತ್ತೆ, ಎಲ್ಲದಕ್ಕೂ ಬೈತಿರ್ತೀಯಪ್ಪ. ಕೊಡು ಒಂದು ಕೊಡು. ಈಗ ಫಸ್ಟ್ ಬಾದಾಮಿ ಗೋಡಂಬಿನ ಹುರ್ಕೊಂಬಿಡೋಣ. ತುಪ್ಪ ಹಾಕಲ್ವಾ? ಹಾಕ್ತೀನಿ, ಸ್ವಲ್ಪ ಕಾಯಿ. ಒಂದೆರಡು ಈ ಕಡೆ ಕೊಡು. ಇವಾಗ ಸದ್ಯ ಕೊಡಕ್ಕಾಗಲ್ಲ, ಯಾಕಂದ್ರೆ ಶಾರ್ಟೇಜ್ ಇದೆ ನಿನಗೋಸ್ಕರ. ಪ್ಲೀಸ್ ಕೊಡೆಮ್ಮ. ನಿನ್ಗೇನಾರು ಕೊಟ್ಟ ಅಂದ್ರೆ ಶಾರ್ಟೇಜ್ ಆಗ್ಬಿಡುತ್ತೆ. ಬಲ ಕಿಲ್ಲಾಡಿ ಆಗೋಗಿದ್ಯಾ ನೀನು. ಕೈ ಎತ್ತು. ಸೋ ಬ್ಯಾಡ್. ನಿಜ, ನನಗೆ ಈ ಸಲ ಅಕ್ಕ ಇಲ್ಲ. ನಿಜವಾಗ್ಲೂ ಎಷ್ಟೆಷ್ಟೋ ಜನ್ಮದಲ್ಲಿ ಅಕ್ಕ ಆಗಿ ಸರಿಯಾಗಿ ಬೆಂಡೆತ್ತಿದ್ಯಾ ನೀನು. ಏನ್ ಬೇಕಾದ್ರೂ ಅಂದ್ಕೋಬಹುದು. ಈ ವಿಷಯದಲ್ಲಿ ನಾನು ಅಕ್ಕನೇ ಅನ್ಕೊ ನೀನು. ಈಗ ಇದಾಗಿದೆ. ಇದು ಸ್ವಲ್ಪ ತೆಗೆದ್ಬಿಡೋದಾ? ಹೌದು. ಏನಂದ್ರೆ ಒಣ ಖರ್ಜೂರ, ಹಸಿ ಖರ್ಜೂರ, ಯಾವ್ದೇ ಖರ್ಜೂರ ಆಗಿರ್ಬೋದು, ಅದು ಅನಾಮಿಕ್ಗೂ ತುಂಬಾ ಒಳ್ಳೇದು. ಒಂದು ಅನಾಮಿಕ್ ಪೇಷಂಟ್ಸ್ ತುಂಬಾ ಒಳ್ಳೇದು. ತುಂಬಾ ವೀಕ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ರು ಎಲ್ರು. ಹೌದಾ? ಸರಿ, ಅರ್ಥ ಆಯ್ತು. ಈಗ ಒಂದು ಬಟ್ಲು ಖರ್ಜೂರ ನೆನೆಸಿ ಓವರ್ ನೈಟ್ ಖರ್ಜೂರನ್ನ ನೆನೆಸ್ಬಿಟ್ಟು ಈ ತರ ಹೆಚ್ಚಿರೋದು. ಆ ಸಿಪ್ಪೆ ಇರುತ್ತಲ್ವಾ, ಡ್ರೈ ಸಿಪ್ಪೆ, ಎಲ್ಲಿ ಹೋಯ್ತದು? ಅದ್ ನೆನೆಸಿದಾಗ ಈ ತರ ಆಗುತ್ತೆ. ಸಿಪ್ಪೆ ಇರೋದೇ ಅಲ್ವಾ, ತೆಗ್ದಿಲ್ವಾ ಅದನ್ನ? ತೆಗಿಬಾರ್ದು, ಸಿಪ್ಪೆ ತೆಗೆದ್ರೆ ಸತ್ವ ಎಲ್ಲ ಹೊಟ್ಟೋಗಲ್ವಾ? ಹೌದಾ? ಹೌದು. ಈಗ ಒಂದು ಬಟ್ಲಾಗಷ್ಟು ನಾವು ಖರ್ಜೂರ ತಗೊಂಡಿದ್ದೀವಿ, ಒಂದು ಬಟ್ಲಾಗಷ್ಟು ಹಾಲು. ಈಕ್ವಲ್ ಪ್ರಪೋರ್ಷನ್. ಓಕೆ. ಮುಕ್ಕಾಲ್ ಬಟ್ಲಾಗಷ್ಟು ಸಕ್ಕರೆ. ಎಲ್ಲ ಇವಾಗ್ಲೇ ಹಾಕ್ಬೇಕು. ಒಟ್ಟಿಗೆ ಬೇಯಿಸುವಾಗ್ಲೇ ಹಾಕೋಬೇಕಾ? ಹೌದು, ಯಾಕಂದ್ರೆ ಅದು ಪಾಕ ಬರ್ಬೇಕಲ್ಲ. ಆಮೇಲೆ ಚಿಟಿಕೆ ಸೋಡಾ. ಏನಕ್ಕೆ ಸೋಡಾ ಹಾಕ್ತಾ ಇದ್ದೀನಿ ಅಂತಂದ್ರೆ, ಕೆಲವೊಂದ್ಸತಿ ಏನಾಗತ್ತೆ, ಖರ್ಜೂರ ಹಾಕಿದಾಗ ಹಾಲು ಒಡೆದೋಗುತ್ತೆ. ಸೋಡಾ ಹಾಕಿದ್ರೆ ಹಾಲಿಗೆ ಒಡೆಯೋದಿಲ್ಲ. ಸೋಡಾ ಹಾಕಿದ್ರೆ ಒಡಿಯಲ್ವಾ? ಹಾಲು ಒಡೆಯೋದಿಲ್ಲ. ಈಗ ಸಪೋಸಿಂಗ್ ಇವಾಗ ಒಂದು ಡೌಟ್ ಇರುತ್ತೆ, ಹಾಲು ಒಡಿತಾ ಇದೆ ಅನ್ನೋ ಒಂದು ಡೌಟ್ ಇರುತ್ತೆ, ಅವಾಗ ಚಿಟಿಕೆ ಸೋಡಾ ಹಾಕಿದ್ರೆ ಹಾಲು ಒಡೆಯೋದಿಲ್ಲ. ಈಗ ಬೇಸಿಗೆಲೆಲ್ಲ ಹಾಲು ತಂದಿರ್ತೀವಿ, ಅವಾಗ ಜಾಸ್ತಿ ಒಡೆಯೋದು. ಸೋಡಾ ಹಾಕಿರ್ಬೋದು? ಹೌದು, ಸೋಡಾ ಹಾಕ್ಬಿಟ್ಟು ಕಾಯ್ಬೇಕಾದ್ರೆ ಇಟ್ರೆ ಸೋಡಾ ಹಾಕಿದ್ರೆ ಅದು ಒಡೆಯೋದಿಲ್ಲ. ಓಕೆ, ನೈಸ್ ಟಿಪ್. ವೀಕ್ಷಕರಿಗೆ ಗೊತ್ತಾಯ್ತಲ್ಲ, ಹಾಲು ಕುದಿವಾಗ ಬೇಸಿಗೆಗಾಲದಲ್ಲಿ ಸಿಕ್ಕಾಪಟ್ಟೆ ಒಡೆಯುತ್ತೆ. ಸುಮ್ಮನೆ ಯಾಕೆ ಹಾಲನ್ನ ವೇಸ್ಟ್ ಮಾಡ್ತೀರಾ? ಕುದಿವಾಗ ಒಂದು ಚಿಟಕಿ ಸೋಡಾ ಹಾಕಿ ಹಾಲು ನೀವು ಹಾಗೆ ಸಾಯಂಕಾಲದವರೆಗೂ ಟೀ, ಕಾಫಿ ಏನ್ ಬೇಕಾದ್ರೆ ಮಾಡ್ಕೊಂಡು ಕುಡಿಬೋದು, ಮಜಾ ಮಾಡ್ಬೋದು. ನೆಕ್ಸ್ಟ್ ಇದು ಕ್ರೀಮ್. ಏನ್ ಕ್ರೀಮ್ ಇದು? ಹಾಲು ಕೆನೆ ಇದ್ರೆ ಇನ್ನೂ ಒಳ್ಳೇದು. ಇಲ್ಲ ಅಂದ್ರೆ ಅಂಗಡಿಯಲ್ಲಿ ಸಿಗುತ್ತಲ್ಲ ಕ್ರೀಮು, ಅದನ್ನು ತಂದು ಹಾಕೋಬಹುದು. ಇದು ಒಂದು ಬಟ್ಲಾಗಷ್ಟು ಕ್ರೀಮ್. ಇದ್ರೊಳಗೆ ಏನಂದ್ರೆ ಕ್ರೀಮಿನ ಅಂಶ ಇರೋದ್ರಿಂದ ನಿನಗೆ ಆದಷ್ಟು ತುಪ್ಪ ಎಲ್ಲ ಬೇಕಾಗೋದಿಲ್ಲ, ತುಂಬಾ ಕಡಿಮೆ. ಅದ್ರೊಳಗೆ ಕ್ರೀಮ್ ಅಲ್ಲೇ ಇರುತ್ತಲ್ವಾ ಅಲ್ವಾ? ಸೊ ಅದ್ರಲ್ಲೇ ಜಿಡ್ಡಿನ ಅಂಶ ಜಾಸ್ತಿ ಇರುತ್ತೆ. ಹೌದು, ಜಿಡ್ಡಿನ ಅಂಶ ಆಗಿರೋದ್ರಿಂದ ಇವಾಗ ಈ ಕನ್ಸಿಸ್ಟೆನ್ಸಿ ಇದೆಯಲ್ಲ, ಇನ್ನು ಒಂದು 10 ನಿಮಿಷ ಬೇಕಾಗತ್ತೆ ಇದಕ್ಕೆ. ನೀವು ಬ್ರೇಕ್ ತಗೊಳ್ಳೋದಾರ ತಗೋ, ಸೊ ಅದು ದಪ್ಪ ಆಗತ್ತೆ. ಓಕೆ. ಓಹೋ, ಪ್ರತಿಮಾ ಹೇಳಾಯ್ತು, 10 ನಿಮಿಷ ಬೇಕು, ಅದು ಕುದಿಬೇಕು, ಗಟ್ಟಿ ಆಗ್ಬೇಕು ಅಂತ ಹೇಳ್ಬಿಟ್ಟು. ಸೊ ಸ್ವಲ್ಪ ಟೈಮ್ ಆಗುತ್ತೆ. ಅಷ್ಟು ತನಕ ಯಾಕೆ ಬೇಜಾರು ಮಾಡ್ಕೊಳ್ಳೋದು? ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬಿಡೋಣ. ನಮ್ಮ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಎಲ್ರಿಗೂ ಒಂದು ಚಿಕ್ಕ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಎಸ್ ಪ್ರತಿಮಾ, ಆಯ್ತಾ ಗಟ್ಟಿಯಾಗಿದ್ದು? ಗಟ್ಟಿ ಆಯ್ತು, ತಣ್ಸಕ್ ಹಾಕೊಂಡಿದ್ದೀನಿ. ಓಕೆ, ಸೊ ಆಲ್ರೆಡಿ ಪ್ಲೇಟ್ ಅಲ್ಲಿ ಇದೆ. ಹೌದು,
ಇಟ್ಸ್ ಲೈಕ್ ಚಾಕ್ಲೇಟ್ ತರ ಕಾಣಿಸ್ತಾ ಇದೆಪ್ಪ, ಬ್ರೌನ್ ಫುಲ್ ಕಲರ್ಫುಲ್ ಆಗಿದೆ. ಹೌದು ಹೌದು. ಏನಂದ್ರೆ ಈಗ ಈ ಹಂತದಲ್ಲಿ ಏನ್ ಮಾಡ್ತಾ ಇದ್ದೀನಿ, ಡ್ರೈ ಫ್ರೂಟ್ಸ್ ಹಾಕೊಂಡಿದ್ದೀನಿ. ಓಕೆ, ಮೊದ್ಲು ಬೇಕಾದ್ರೆ ಹಾಕೋಬಹುದು, ಬಟ್ ಏನಂದ್ರೆ ಕ್ರಂಚಿನೆಸ್ ಇರುತ್ತಲ್ವಾ, ಅದಕ್ಕೋಸ್ಕರ ಈಗ ಹಾಕೊಳ್ತಾ ಇದೀನಿ. ನೋಡಿ ಇದೆಲ್ಲ ತಣಿಸಿಟ್ಕೊಂಡಿದ್ದೀನಿ. ಈಗ ನೋಡು ಈ ಹದಕ್ಕೆ ಬರ್ಬೇಕು ಆಕ್ಚುಲ್ ಆಗಿ. ನೋಡು ಈ ಹದಕ್ಕೆ ಬಂದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಮತ್ತೆ ಇದು 1 ತಿಂಗಳ ಮೇಲೆ ಇಡಬಹುದು. ಹೌದಾ? ಹೌದು, 1 ತಿಂಗಳ ಮೇಲೆ ಇಡಬಹುದು. ತುಂಬಾ ಚೆನ್ನಾಗಾಗುತ್ತೆ ಇದು. ಈಗೇನ್ ಮಾಡೋಣ, ಡ್ರೈ ಫ್ರೂಟ್ಸ್ ಬೇರೆದು ಹಾಕೋಬಹುದು, ಆಡ್ ಮಾಡ್ಕೋಬಹುದಾ? ಅಂದ್ರೆ ಇವಾಗ ನಾನು ಕರ್ದಿಟ್ಕೊಂಡಿದ್ನಲ್ಲ ಅದನ್ನ ಮಾತ್ರ ಅಷ್ಟೇ, ಬೇರೆದ್ ಸೂಟ್ ಆಗಲ್ಲ. ಈಗ ಏನ್ ಮಾಡೋಣ, ಸಣ್ಣ ಸಣ್ಣ ಉಂಡೆಗಳು. ಸ್ವಲ್ಪ ಇನ್ನು ಬಿಸಿ ಇದೆ, ಬಟ್ ಅದು ಬಿಸಿಲೇ ಉಂಡೆ ಮಾಡ್ಕೋಬೇಕಲ್ಲ? ಹೌದು, ಇದು ಸ್ವಲ್ಪ ಬಿಸಿಯಲ್ಲೇ ಉಂಡೆ ಮಾಡ್ಕೊಂಡ್ರೆ ಬೆಟರ್. ಏನ್ ಮಾಡೋಣ, ಕೊಬ್ಬರಿ ಪುಡಿ ಅಂದ್ರೆ ಡೆಸಿಕೇಟೆಡ್ ಕೊಕೊನಟ್. ವೆರಿ ನೈಸ್. ಸರ್ವಿಂಗ್ ಬೌಲ್ ಕೊಡ್ತೀಯಾ? ಶೋರ್. ಇಲ್ಲೇ ಇಟ್ಕೊಂಡ್. ಬಿಸಿ ಬಿಸಿ. ನನಗ್ ಬಿಸಿ ಆಗಿದ್ದು, ಇವಳೇನೋ ಶೋ ಆಫ್ ಹೊಡಿತೀಯಾಳೆ. ಅಲ್ಲ, ನಿಂಗ್ ಬಿಸಿ ಆದ್ರೆ ಈ ಕಡೆ ನನಗೂ ಸ್ವಲ್ಪ ಬಿಸಿ. ಓ ಹೌದೌದು, ಟೆಂಪರೇಚರ್ ಹಂಗೆ. ಏನಂದ್ರೆ ಇದು ಒಂಥರ ಚಾಕ್ಲೇಟ್ ಫ್ಲೇವರ್ ತರ ಬರುತ್ತೆ. ಅದೇ ನೋಡೋಕ್ಕೂ ಚಾಕ್ಲೇಟ್ ತರನೇ ಇದೆ. ಹೌದು, ತಿನ್ಬಿಡ್ಲಾ? ಸ್ವಲ್ಪ ತಾಳ್ಮೆ. ಅಲ್ಲ, ಒಂದ್ ಹೆಂಗೋ ರೆಡಿ ಇದೆ. ಹೌದಾ? ಆಯ್ತು ತಗೋ. ಏನಂದ್ರೆ ಇದ್ರೊಳಗೆ ಕಬ್ಬಿಣಾಂಶ ಮತ್ತೆ ಈ ಪ್ರೆಗ್ನೆಂಟ್ ಲೇಡೀಸ್ ಬಹಳ ಒಳ್ಳೇದಿದು. ಯಾಕಂದ್ರೆ ಐರನ್ ಕಂಟೆಂಟ್ ಜಾಸ್ತಿ ಆಗಿರೋದ್ರಿಂದ ಅದು ತುಂಬಾ ಒಳ್ಳೇದು ಅವ್ರಿಗೆ. ಅಂದ್ರೆ ಸ್ವೀಟ್ ಜಾಸ್ತಿ ತಿನ್ಬಹುದಾ? ಸ್ವಲ್ಪ ಸ್ವೀಟಿಶ್. ಸ್ವೀಟಿಶ್ ಆದ್ರೂ ಪರವಾಗಿಲ್ಲ, ಪ್ರೆಗ್ನೆಂಟ್ ಲೇಡೀಸ್ಗೆ ಏನಂತ ತಿಂದ್ರು ಒಳ್ಳೇದೇ ಅಲ್ವಾ? ಹೌದಾ? ಓಕೆ, ಹಂಗಾರ್ ಬಿಡಿ, ತಿನ್ಬಿಡ್ತಾರೆ. ಏನ್ ಲವ್ ಅಲ್ಲ ಪಾಪ, ಬಿಸಿ ಬಿಸಿಯಲ್ಲೇ ನನ್ಗೋಸ್ಕರ ಬಿಸಿ ಬಿಸಿ ಉಂಡೆ ಕಟ್ಕೊಡ್ತಾ ಇದ್ಯಾ. ಹೌದು. ಸೊ ಉತ್ತುತ್ತೆ ಉಂಡೆ ರೆಡಿ ಆಗಿದೆ, ನೀನ್ ಟೇಸ್ಟ್ ಮಾಡು, ಅಷ್ಟೊಳಗೆ ನಾನು ಉಂಡೆ ಮಾಡ್ತೀನಿ. ಓಕೆ ಓಕೆ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಯಾ. ಥ್ಯಾಂಕ್ ಯು. ಸೊ ಉತ್ತುತ್ತೆ ಉಂಡೆ ಅಂತೂ ಸೂಪರ್ ಆಗಿ ರೆಡಿ ಆಗಿದೆ. ನಾನಂತೂ ಸೂಪರ್ ಆಗಿ ರೆಡಿ ಆಗಿ ಕಾಯ್ತಾ ಇದೀಯಾ? ರೆಡಿ ಆಗಿದ್ದೀನಿ. ಓಕೆ, ತಿಂತೀನಿ. ತಿಂತೀನಿ. ಆದ್ರೆ ಹೇಗ್ ಮಾಡೋದು ಅಂತ ನಾನು ಹೇಳ್ಬಿಡ್ಲಾ? ಬೇಡ ರೀ, ಇನ್ನೊಂದ್ಸಲ ರೀಕ್ಯಾಪ್ ನೋಡಿದ್ರೆ ಚೆನ್ನಾಗಿರುತ್ತೆ, ನೋಡ್ಕೊಂಡ್ಬಿಡಿ. ಮೊದಲು ಬಾಣಲಿಗೆ ಗೋಡಂಬಿ ಹಾಗೂ ಬಾದಾಮಿ ಸ್ವಲ್ಪ ತುಪ್ಪ ಹಾಕಿ ಹುರಿಯಿರಿ. ನಂತರ ನೆನೆಸಿ ಹೆಚ್ಚಿದ ಖರ್ಜೂರ, ಹಾಲು, ಸಕ್ಕರೆ, ಚಿಟಿಕೆ ಸೋಡಾ, ಕ್ರೀಮ್ ಹಾಕಿ ಚೆನ್ನಾಗಿ ಕುದಿಸಿ. ಖರ್ಜೂರದ ಮಿಶ್ರಣ ಗಟ್ಟಿಯಾದ ನಂತರ ಒಂದು ತಟ್ಟೆ ಮೇಲೆ ಹರಡಿ. ಕರಿದ ಗೋಡಂಬಿ ಹಾಗೂ ಬಾದಾಮಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಟಿ ಕೊಬ್ಬರಿ ತುರಿಯಲ್ಲಿ ಹೊರಳಿಸಿದರೆ ಉತ್ತುತ್ತೆ ಉಂಡೆ ಸವಿಯಲು ಸಿದ್ಧ. ಎಸ್, ರೀಕ್ಯಾಪ್ ನೋಡಿದ್ರಲ್ಲ? ಐ ಆಮ್ ವೇಟಿಂಗ್ ಯಾ. ಬಿಸಿ ಇದೆ, ತಿನ್ಬಿಡ್ಲಾ? ತಿನ್ನು, ಬಾಯಿಸಿಟ್ಕೊಂಡ್ರೆ ನನಗೆ ಹೇಳ್ಬೇಡ. ಕೊಡೋದು ಬಿಸಿ ಕೊಟ್ಬಿಡೋದು, ಆಮೇಲೆ ನಂಗೆ ಗೊತ್ತಿಲ್ಲಪ್ಪ ಅಂತ ಹಿಂಗ್ ತಿರ್ಕೊಂಡ್ಬಿಡೋದು. ಆಯ್ತಮ್ಮ, ತಿನ್ನಿ ಇವಾಗ. ನೀ ಹೇಳಿ ತಿಂತೀನಿ ನಾನು. ಚೆನ್ನಾಗಿದ್ಯಾ? ಒಂಥರ ಬಿಸಿ ಮಜಾ ಇದಮ್ಮ, ಸಕಲ. ವಾಟ್ ಟು ಟೇಸ್ಟ್? ತಾವು ತಿನ್ನಿ, ತಂಪ ಅಲ್ಲದು, ನಾವು ಬೇರೆ ಆಮೇಲೆ ಕಟ್ಕೊಂಡು ತಿಂತೀವಿ. ಮತ್ತೆ ನಿಜವಾಗ್ಲು ಅದೇನಮ್ಮ, ನಿನ್ ಕೈ ಗುಣ ಅಂತೂ ಸಕಲಾಗಿದೆ. ಥ್ಯಾಂಕ್ ಯು. ಡಾಕ್ಟರ್ ಅಲ್ಲ ನೀನು, ಮತ್ತೆ ಎಕ್ಸ್ಪರ್ಟ್. ಡಾಕ್ಟರ್ ಆದ್ರೆ ಕುಯ್ಯೋದು. ಯೂಶಲಿ ಹೇಳ್ತಾರಲ್ಲ, ಕೈ ಗುಣ ಅಂದ್ರೆ ಡಾಕ್ಟರ್ ಹತ್ರ ಹೋದ್ರೆ ಆ ಕೈ ಗುಣ ಚೆನ್ನಾಗಿದೆ ಅಂತ. ಅದೇ ತರ ನಿನ್ ಕೈ ರುಚಿ. ಥ್ಯಾಂಕ್ ಯು. ಸೂಪರ್ ಅಮ್ಮ. ಹಸ್ಬೆಂಡ್ ಅದೇನ್ ಪುಣ್ಯ ಮಾಡಿದ್ರು ಅಪ್ಪ, ಅದ್ ಎಷ್ಟು ಜನ್ಮದ ಅದೃಷ್ಟನೋ. ಇಲ್ಲಿ ಶೋಲಿ ಆಗ್ಲೇ ಸುಮಾರು ಜನ ಹೇಳಾಗಿದೆ. ಈಗ ಸಾಕು, ಇವಾಗ ಮುಂದಕ್ಕೆ ಹೋಗೋಣವಾ? ರೆಸಿಪಿ ಮಾಡ್ತೀಯಾ? ಓ ಎಸ್. ಸರಿ, ಈಗ ನೆಕ್ಸ್ಟ್ ಯಾವ ರೆಸಿಪಿ ಮಾಡ್ತಾ ಇದೀಯಾ? ನೆಕ್ಸ್ಟ್ ಬೆಳ್ಳುಳ್ಳಿ ಚಟ್ನಿ ಪುಡಿ ಹೇಳ್ಕೊಡ್ತಿದ್ದೀನಿ. ಬೆಳ್ಳುಳ್ಳಿ ಚಟ್ನಿ ಪುಡಿ? ಓಕೆ ಮಾ, ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡು. ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಬ್ಯಾಡಗೆ ಮೆಣಸಿನ್ಕಾಯಿ, ಅರಿಶಿನ, ಇಂಗು, ಹುಣಸೆ ಹಣ್ಣು, ಉದ್ದಿನಬೇಳೆ, ಇದು ಕೊಬ್ಬರಿ, ತೊಗರಿಬೇಳೆ, ಬೆಲ್ಲ, ಕಡಲೆಬೇಳೆ ಹಾಗೂ ಎಣ್ಣೆ. ಸೊ ಒಂದು ಸ್ವೀಟ್ ಆಯ್ತು. ಖಾರ. ನೆಕ್ಸ್ಟ್ ಖಾರ. ಓಕೆ, ದಟ್ ಇಸ್ ಆಲ್ಸೋ ಚಟ್ನಿ. ಬಟ್ ಇದ್ರೊಳಗೆ ಏನಂದ್ರೆ ಬೇಳೆಗಳು ಇರೋದ್ರಿಂದ 3 ತರ ಬೇಳೆಗಳು ಬಳಕೆ ಮಾಡ್ತಾ ಇದ್ದೀನಿ ನಾನು. ಕಡಲೆಬೇಳೆ, ಉದ್ದಿನಬೇಳೆ, ತೊಗರಿಬೇಳೆ. ಸೊ ಬೇಳೆಗಳು ಬಹಳ ಒಳ್ಳೇದು, ನಮ್ಮ ದೇಹಕ್ಕೂ ಬಹಳ ಒಳ್ಳೇದು. ನಮ್ಮ ಗೊತ್ತು, ಶುರು ಮಾಡ್ಬಿಡಮ್ಮ ಪ್ಲೀಸ್. ಶುರು ಮಾಡೋಣ. ಮಾಡೋಕ್ಕಿಂತ ಮುಂಚೆ ಏನ್ ಪ್ರೊಸೀಜರ್ ಕೇಳ್ಬೇಕಲ್ಲ. ಎರಡೆರಡು ಬಾಣ್ಲೆ ಇಟ್ಕೊಂಡ್ಬಿಡೋಣ ಒಟ್ಟಿಗೆ. ನಿನ್ ಚಟ್ನಿ ಪುಡಿ ಸ್ಪೆಷಾಲಿಟಿ ಅಂದ್ರೆ 2 ಬಾಣ್ಲಿ ಇಡ್ಬೇಕು. ಹೌದು ಅಲ್ವಾ? ಯಾಕಂದ್ರೆ ಇನ್ನು ಕೂತ್ಕೊಂಡಿರಕ್ಕಾಗಲ್ಲ, ಬೇಗ ಮುಗಿಸ್ಕೋಬೇಕು ಅಂತ. ಶುರು ಮಾಡಮ್ಮ. ಶುರು ಮಾಡೋಣವಾ?
ಫಸ್ಟ್ 2 ಗ್ಯಾಸು ಹಚ್ಬಿಡೋಣ. ಪೂಜೆ ಏನಾದ್ರು ಮಾಡ್ಬೇಕಾ? ಬೇಡ, ಸ್ಟವ್ ಹಚ್ಚು ಬೇಗ, ನನ್ ಭಾರ ಆಗ್ತದೆ ಕೈ. ಇನ್ನೂ ಸ್ವಲ್ಪ ತಿಟ್ಕೊಂಗದು. ನಿನಗೆ ಕಾಯಿಸ್ತೀನಿ ಹಂಗೆ ನಾನು. ಬೇಡ, ಯಾಕೆ ಕೋಪ? ಹಚ್ಚಾಯ್ತು. ಮಾಡ್ತೀನಿ ತಡಿ ನಿನಗೆ. ಏನು ಮಾಡಿಸ್ತೀನಿ, ಇವಾಗ ಹೇಳಲ್ಲ, ನಾನು ಮಾಡಕ್ ಕೊಡ್ತೀನಿ ನೋಡು, ಅವಾಗಿದೆ. ಈಗ ಮೊದಲಿಗೆ ನಾವು ಏನು ತುಂಬಾ ಸಿಂಪಲ್. ಏನೋ ಒಂದು ಕೆಲಸ ಹೇಳ್ಬಿಡ್ತೀವಿ, ಅದನ್ನ ಹೋಗಿ ನಾನು ಮಾಡ್ಕೊಂಡ್ ಬರ್ಬೇಕು ಅಷ್ಟೇ. ಈಗ 1 ಬಟ್ಲು ಕಡಲೆಬೇಳೆ ಆದ್ರೆ 1 ಬಟ್ಲು ಉದ್ದಿನ ಬೇಳೆ. ಓಕೆ. 1 ಬಟ್ಲು ತೊಗರಿ ಬೇಳೆ. ಓ, ನಾನು ಈ ಪ್ರಪೋರ್ಷನೇಟ್ ಅಲ್ಲಿ ತಗೋತಾ ಇದೀನಿ. ಕಡಲೆಬೇಳೆ ಎಷ್ಟಿತ್ತೋ ಅಷ್ಟೇ. ಕಡಲೆಬೇಳೆ, ಉದ್ದಿನ ಬೇಳೆ, ತೊಗರಿ ಬೇಳೆ. ಹೌದು. ಸೊ 3 ಇಷ್ಟು ಈಕ್ವಲ್ ಆಗಿ ಮಾಡ್ಕೋಬೇಕಲ್ವಾ? ಹೌದು. ದಟ್ಸ್ ಫೈನ್. ಇದನ್ನ ಫ್ರೈ ಮಾಡ್ಕೊಂಬಿಡೋಣ. ಇದು ಹೊಂಬಣ್ಣ ಬರುವವರೆಗೆ ನಾವು ಹುರ್ಕೋಬೇಕಾಗುತ್ತೆ. ಇದು ಹುರಿಯೋದೊಳಗೆ ನಾವೇನ್ ಮಾಡೋಣ, ಈ ಕಡೆ ಒಣಮೆಣಸಿನ್ಕಾಯಿ, ಬ್ಯಾಡ್ಗೆ ಓಕೆ, ಸ್ವಲ್ಪ ಖಾರವಾಗಿರ್ಲಿ. ಕರ್ಬೇವಿನ ಸೊಪ್ಪು ಇಷ್ಟು ಹಾಕೋಣ. ಕರ್ಬೇವಿನ ಸೊಪ್ಪು ಯಾಕಂದ್ರೆ ಚಟ್ನಿ ಪುಡಿಗಳಿಗೆ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ, ಅಂಡ್ ಒಳ್ಳೇದು ಕೂಡ. ಹೌದು ಅಲ್ವಾ? ಹಾಗೆ ಸ್ವಲ್ಪ ಎಣ್ಣೆ. ಇದನ್ನ ನಾವು ಫ್ರೈ ಮಾಡ್ಕೋಬೇಕು. ನಂಗೆ ಮಿಕ್ಸಿ ಜಾರ್ ತಂದು ಕೊಡ್ತೀಯಾ? ಸೊ ಫಸ್ಟು ನಾವು ಇದನ್ನ ಹುರ್ಕೊಂಡು ಇದಕ್ಕೆ ಹಾಕೊಂಡ್ಬಿಡೋಣ. ನಂಗೆ ಗೊತ್ತಿತ್ತು. ಏನು? ಅದೇ ಹುರ್ಕೊಂಡು ಅದಕ್ಕೆ ಹಾಕೋಬೇಕು. ಆಮೇಲೆ ಇದನ್ನ ಹುರ್ಕೊಳ್ಳೋದು. ಒಂದು ಪ್ಲೇಟ್ ಕೊಡ್ತೀಯಾ? ಇದನ್ನ ಹುರಿದು ತೆಗೆದಿಟ್ಕೊಂಡ್ಬಿಡೋಣ ಎಲ್ಲಾನು. ಥ್ಯಾಂಕ್ ಯು. ಒಂದೊಂದೇ ಹುರಿದು ತೆಗೆದಿಟ್ಕೊಂಡ್ಬಿಟ್ರೆ ಮಾಡ್ಬೇಕಾದ್ರೆ ಸುಲಭ. ಇದು ಪ್ರೊಸೀಜರ್ ತುಂಬಾ ಸಿಂಪಲ್. ಎಲ್ಲ ಹುರ್ಕೊಳ್ಳೋದ ಸ್ವಲ್ಪ ಕಷ್ಟ, ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ. ನೋಡು, ಬೇಳೆ ಸ್ವಲ್ಪ ವಾಸನೆ ಬರ್ಲಿಕ್ಕೆ ಶುರು ಆಗಿದೆ. ಅದು ಫ್ರೈ ಆಗ್ತಿದ್ರೇನೆ ಘಮ ಬರಕ್ ಶುರು ಆಗುತ್ತೆ. ಸ್ಪೆಷಲಿ ದಟ್ ಉದ್ದಿನ ಬೇಳೆ ಅಂಡ್ ಕಡಲೆಬೇಳೆ. ಹೌದು. ಈಗ ನೋಡು, ಇದು ಏನಂದ್ರೆ ಕರಿಬೇವಿನ ಸೊಪ್ಪು ಸ್ವಲ್ಪ ಕ್ರಿಸ್ಪ್ ಆಗೋ ಅಷ್ಟು ಹುರ್ಕೋಬೇಕು ಈ ಒಂದ್ರೊಳ ಚಟ್ನಿ ಪುಡಿಗಳಲ್ಲಿ. ಈಗ ಇದನ್ನ ಹುರ್ಕೊಂಡಿದೀವಿ. ಈಗ ಏನ್ ಮಾಡೋಣ, ಕೊಬ್ಬರಿ ಹುರ್ಕೊಂಡ್ಬಿಡೋಣ. ಎಲ್ಲ ಹುರಿದು ಒಂದ್ ಕಡೆ ಎತ್ತಿಟ್ಕೊಂಡ್ಬಿಟ್ರೆ ಬೇಗ ಆಗುತ್ತೆ ಕೆಲಸ. ಕರೆಕ್ಟ್. ಈಗ ಕೊಬ್ಬರಿ 1 ಬಟ್ಲಾಗಷ್ಟು ಕೊಬ್ಬರಿ, ಮತ್ತೆ ಇದಕ್ಕೆ ಅರ್ಶಿನ ಹುರ್ಕೋಬೇಕಾದ್ರೆ ಒಂಚೂರು ಅರ್ಶಿನ. ಓಕೆ, ಕೊಡು. ನಿನ್ ಸ್ಟೈಲ್ ಅಲ್ಲ ಇದು. ಸ್ವಲ್ಪ ಕೊಬ್ಬರಿಗೆ ಒಂದ್ ಸ್ವಲ್ಪ ಅರಿಶಿನ ಹಾಕೊಂಡು ಹುರಿಯೋದು. ಹೌದು, ಅಂದ್ರೆ ಒಂದೊಂದೇ ಹಾಕೊಳ್ಳೋದ್ಕಿಂತ ಹಸಿ ವಾಸನೆ ಹೋಗತ್ತೆ ಅಂತ ಇದಕ್ಕೆ ಹಾಕೊಂತಿದೀನಿ. ಓಕೆ. ಸೊ ಇದನ್ನ ನಾವು ಹುರ್ಕೊಂಡಾಯ್ತು. ನೋಡು, ಬೇಳೆಗಳು ಅಷ್ಟೇ ಕ್ಲೀನಾಗಿ ಆಗಿದಲ್ಲ. ಹೌದು. ಈಗ ಕೊಬ್ಬರಿನೂ ಆಗಿದೆ. ಸೊ ಹುರಿಯೋ ಕೆಲಸ ಇದ್ರೊಳಗೆ ಆಗಿದೆ. ಎಲ್ಲ ಹುರಿದಿದ್ದೆಲ್ಲ ಮುಗೀತಲ್ವಾ? ಎಲ್ಲ ಹುರಿದಿರೋದು ಮುಗಿದಿದೆ. ಈಗ ಏನ್ ಮಾಡೋಣ, ಈ ಬೇಳೆಗಳಿದೆಯಲ್ಲ ಇದಕ್ಕೆ ಹಾಕೊಳ್ಳೋಣ. ಒಂಚೂರು ಸ್ಪ್ಯಾಚುಲ ಅಲ್ಲಿ ಹಾಕ್ತೀಯಾ? ನಾನು ಏನಕ್ಕೆ ಇದನ್ನ ಮೊದಲು ಹಾಕೋತಾ ಇದ್ದೀನಿ ಅಂತಂದ್ರೆ, ಇದು ನುಣ್ಣಗೆ ಪುಡಿ ಆಗ್ಬೇಕು, ತರ್ತರಿ ಇರಬಾರ್ದು, ಸ್ವಲ್ಪ ನೈಸಾಗಿ ಪೌಡರ್ ಆಗ್ಬೇಕು. ಡ್ರೈ ಪೌಡರ್ ಆಗ್ಬೇಕು. ಯೂಶಲಿ ನಾವು ಈ ಮಸಾಲೆ ರುಬ್ಬಿಟ್ಟು ಇದಕ್ಕೆ ಹಾಕಿದ್ರೆ ಇದು ತರ್ತರಿ ಇರುತ್ತೆ ಸ್ವಲ್ಪ. ಅದಕ್ಕೋಸ್ಕರ ಮೊದಲು ಇದನ್ನ ಪೌಡರ್ ಮಾಡ್ಕೋಬೇಕು. ನೀನೇ ಹೋಗ್ತಿದ್ಯಾ? ನಾ ಹೋಗ್ತೀನಿ. ಬ್ರೇಕ್ ತಗೋತೀಯಾ? ಅಲ್ವಾ, ಒಂದ್ ಬ್ರೇಕ್ ತಗೊಂಡ್ಬಿಡೋಣ. ಶ್ಯೂರ್. ಪ್ರತಿಮಾ ಹೋಗಿ ಮಿಕ್ಸಿಲಿ ಪುಡಿ ಮಾಡ್ತಾ ಇರ್ಲಿ. ಸೊ ಅಷ್ಟರಲ್ಲಿ ನಮ್ಮ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಒಂದು ಶಾರ್ಟ್ ಬ್ರೇಕ್ ತಗೊಳ್ಳೇಬೇಕು. ಹ್ಯಾವ್ ಎ ಬ್ರೇಕ್. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಪ್ರತಿಮಾ, ನೀ ಹೇಳ್ದಂಗೆ ನಿನ್ನ ಆರ್ಡರ್ನ ಪಾಲಿಸಿದೀನಮ್ಮ. ಆಯ್ತು, ಓಕೆನಾ? ಈಗ ಪುಡಿ ಆಗಿದ್ಯಾ? ನೋಡು, ಇದು ಹೆಂಗಾಗಿದೆ, ತರ್ತರಿಯಾಗಿದೆ. ಈಗ ಇನ್ನೊಂದ್ಸತಿ ಇದಕ್ಕೆ ಹಾಕೊಂಡ್ಮೇಲೆ, ಈ ಮಸಾಲೆ ಎಲ್ಲ ಹಾಕೊಂಡ್ಮೇಲೆ ನುಣ್ಣಗೆ ರುಬ್ದಾಗ ಕ್ಲೀನಾಗಿ ಪೌಡರ್ ಆಗತ್ತೆ. ಆಮೇಲೆ ಎಲ್ಲ ಮಿಕ್ಸ್ ಆಗುತ್ತೆ. ನುಣ್ಣಗೆ ರುಬ್ದಾಗ ಕ್ಲೀನಾಗಿ ಪುಡಿ ಆಗುತ್ತೆ. ಹೌದು. ಏನ್ ಸ್ಟೈಲ್ ಇದು ನೋಡು. ಈಗ ಈ ಹದಕ್ಕೆ ರುಬ್ಕೊಂಡಿದ್ದೀನಿ ನಾನು, ಪೌಡರ್ ಮಾಡ್ಕೊಂಡಿದ್ದೀನಿ. ಗೊತ್ತಾಗಲ್ಲ ಅದು ಕಡಲೆಬೇಳೆ, ಉದ್ದಿನ ಬೇಳೆ ಅಂಡ್ ತೊಗರಿ ಬೇಳೆ. ಹೌದು. ಈಗ ಏನ್ ಮಾಡೋಣ, ಹುರಿದಿರುವಂತ ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು. ಕರಿಬೇವಿನ ಸೊಪ್ಪು ಜಾಸ್ತಿ ಹಾಕೊಂಡ್ರು ರುಚಿಯಾಗೇ ಇರುತ್ತೆ ಅಲ್ವಾ? ಹೌದು. ಮತ್ತೆ ಇದೇನ್ ಮಾಡೋಣ, ಕೊಬ್ಬರಿ ಜೊತೆಗೆ ಒಂಚೂರು ಅರಿಶಿನ. ಹೌದು. ಈ ಕಡೆ ಇಟ್ಕೊಂಡ್ಬಿಡೋಣ. ಸರಿ, ಅದ್ರೊಳಕ್ಕೂ ಕೆಲಸ ಇದೆ. ಇನ್ನು ಕೆಲಸ ಇದೆಯಾ ಇದ್ರದ್ದು?
ಬೆಳ್ಳುಳ್ಳಿ ಇದೆಯಲ್ಲ ಹೌದು ಇದೆ. ಅದು ಹುರ್ಕೋಬೇಕು, ಹಸಿ ಹಾಕಕ್ಕಾಗತ್ತಾ? ನನ್ಗೇನ್ ಗೊತ್ತು. ಅದಕ್ಕೆ ನಿಂಗೆ ಹೇಳ್ತಾ ಇರೋದು. ಆಯ್ತು, ಈಗ ಏನ್ ಮಾಡ್ಬೇಕು? ಇದನ್ನ ಈ ಕಡೆ ಇಟ್ಕೊಂಡು ಅದನ್ನಲ್ಲಿಡು. ಹುರ್ಕೊಳ್ಳೋಣ ಒಂದ್ ಸ್ವಲ್ಪ. ಪ್ರತಿಮಾ, ಹಾ, ಸ್ವಲ್ಪ ಎಣ್ಣೆ ಹಾಕಿದ್ಯಾ? ಹೌದು, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದೀನಿ. ಅದು ನೀನ್ ಹುರಿತಾ ಇರೋ ಅಷ್ಟರೊಳಗೆ ನಾನಿದ್ದು ಹುಣಸೆ ಹಣ್ಣು ಹುರಿದಿರೋದು. ಓಕೆ. ಇದು ಹುಣಸೆ ಹಣ್ಣು ಸ್ವಲ್ಪ ಫ್ರೈ ಮಾಡ್ತಾರೆ. ಆಮೇಲೆ ಏನು, ಬೆಲ್ಲ. ನೋಡು, ರುಚಿಗೆ ತಕ್ಕಷ್ಟು ಚೂರು ಬೆಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಇದು ಬೇಳೆಗಳಿರೋದ್ರಿಂದ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಮತ್ತೆ ಇಂಗು ಸ್ವಲ್ಪ ಜಾಸ್ತಿನೇ ಬೇಕು. ಜಾಸ್ತಿ ಹಾಕ್ತಿದ್ಯಾ? ಹೌದು, ಯಾಕಂದ್ರೆ ಬರ್ತಾ ಬರ್ತಾ ಅದೊಂಥರ ಕುಗ್ಗುತ್ತೆ. ಅಂದ್ರೆ ಫಸ್ಟ್ ಸ್ಟ್ರಾಂಗ್ ಇರುತ್ತೆ, ಆಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ. ಅಂದ್ರೆ ನಾವು ಯೂಶಲಿ ಚಟ್ನಿ ಪುಡಿ ಎಲ್ಲ ಜಾಸ್ತಿ ದಿನ ಇಡ್ತೀವಲ್ಲ. ಹೌದು, ಅದಕ್ಕೋಸ್ಕರ ನಾನು ಇದನ್ನ ಗ್ರೈಂಡ್ ಮಾಡ್ಕೊಂತೀನಿ. ಈಗ ಬೆಳ್ಳುಳ್ಳಿ ನಾನು ಎಷ್ಟೋ ತನಕ ಫ್ರೈ ಮಾಡ್ಲಿಮಾ? ಸ್ವಲ್ಪ ಬಣ್ಣ ಬರಬೇಕು, ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಸಾಕಾ? ಇಲ್ಲ, ಇನ್ನೊಂಚೂರು ಮಾಡು, ನಾನು ಇಷ್ಟೊಳಗೆ ಗ್ರೈಂಡ್ ಮಾಡ್ಕೊಬೇಕು. ಓಕೆ. ಈಗ ಈ ಪುಡಿ ಮಾಡಿದೀವಲ್ಲ, ಪುಡಿ ಮಾಡಿರೋ ಬೇಳೆನ ಇದಕ್ಕೆ ಹಾಕೋತೀನಿ. ಅಷ್ಟು ಪುಡಿನ ಹಾಕೋಬೇಕಾ? ಹೌದು. ಇದ್ರೊಳಗೆ ಏನ್ ಮಾಡೋಣ, ಈ ಎಣ್ಣೆ ಇದೆಯಲ್ಲ, ಎಣ್ಣೆ ಹಾಕೊಳ್ಳೋದು ಬೇಡ. ಬೇಕಾದವರು ತುಪ್ಪದಲ್ಲೂ ಹುರಿದಿಟ್ಕೋಬಹುದು, ಇಲ್ಲ ಅಂತಂದ್ರೆ ಎಣ್ಣೆಯಲ್ಲೂ ಹುರಿಬಹುದು. ಸರಿ. ಈಗ ಇದನ್ನ ಗ್ರೈಂಡ್ ಮಾಡ್ಬಿಡ್ತೀನಿ. ಗ್ರೈಂಡ್ ಮಾಡಿದ್ರೆ ಮುಗೀತು ಅಂತ ಆಯ್ತು, ಅಷ್ಟೇ ಕೆಲಸ. ಸರ್ವಿಂಗ್ ಪ್ಲೇಟ್ ರೆಡಿ ಮಾಡಿಡು. ಓಕೆ. ಈಗ ಇದಾಗಿದೆ. ನಾವು ಸಿನ್ಸಿಯರ್ ಆಗಿ. ಹೇಗಿದೆ? ಏಯ್, ಸ್ಟ್ರಾಂಗ್ ಸ್ಮೆಲ್ ಅಲ್ಲ? ಅಲ್ಲ, ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ. ಅಂಡ್ ಬೆಳ್ಳುಳ್ಳಿ ತುಂಬಾ ಒಳ್ಳೇದಲ್ಲ. ಕರ್ಬೇವು ಒಳ್ಳೇದು, ಬೆಳ್ಳುಳ್ಳಿ ಒಳ್ಳೇದು, ತುಂಬಾನೇ ಒಳ್ಳೇದು. ಆಕ್ಚುಲ್ ಆಗಿ ನೋಡು, ಬೇಳೆಗಳು ಇದೊಂಥರ ಪೌಷ್ಟಿಕಾಂಶ ಇರುವಂತ ಚಟ್ನಿ ಪುಡಿನೇ ಅಂತ ಹೇಳ್ಬೋದು ಅಲ್ಲ. ಬಟ್ ಬೆಳ್ಳುಳ್ಳಿ ಚಟ್ನಿ ಪುಡಿ ತಿನ್ನೋಕ್ಕೂ ರುಚಿ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂದ್ರೆ, ತುಪ್ಪ ಅಥವಾ ಎಣ್ಣೆ, ನಮ್ಮಲ್ಲಿ ಕೊಬ್ಬರಿ ಎಣ್ಣೆ ಹಾಕೊಂಡು ಊಟ ಮಾಡ್ತೀವಿ. ಸೊ ನಮ್ಗೆ ತುಂಬಾ ಇಷ್ಟ ಆಗುತ್ತೆ ಕೊಬ್ಬರಿ ಎಣ್ಣೆ. ಕೆಲವರಿಗೆ ತುಪ್ಪದಲ್ಲಿ ಇಷ್ಟ ಆಗುತ್ತೆ, ಒಬ್ಬೊಬ್ರು ಟೇಸ್ಟ್. ಸೊ ಬೆಳ್ಳುಳ್ಳಿ ಚಟ್ನಿ ಪುಡಿ ರೆಡಿ ಆಗಿದೆ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳಿ. ಶೋರ್, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಸೊ ಬೆಳ್ಳುಳ್ಳಿ ಚಟ್ನಿ ಪುಡಿ ಹೇಗೆ ಮಾಡೋದು, ಮಾಡುವ ವಿಧಾನವನ್ನ ನೋಡ್ಕೊಂಡ್ಬಿಡಿ. ಮೊದಲು ಒಂದು ಬಾಣಲೆಗೆ ಕಡಲೆಬೇಳೆ, ಉದ್ದಿನ ಬೇಳೆ, ತೊಗರಿ ಬೇಳೆ ಹಾಕಿ ಫ್ರೈ ಮಾಡಿ. ಮತ್ತೊಂದು ಪ್ಯಾನ್ಗೆ ಬ್ಯಾಡಗಿ ಮೆಣಸಿನಕಾಯಿ, ಕರಿಬೇವು, ಸ್ವಲ್ಪ ಎಣ್ಣೆ ಹಾಕಿ ಹುರಿದುಕೊಳ್ಳಿ. ಮತ್ತೊಂದು ಪ್ಯಾನ್ಗೆ ಕೊಬ್ಬರಿ ತುರಿ, ಅರಿಶಿನ ಪುಡಿ ಹಾಕಿ ಹುರಿದುಕೊಳ್ಳಬೇಕು. ನಂತರ ಮತ್ತೊಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ, ಬೆಳ್ಳುಳ್ಳಿ ಹಾಕಿ ಕೆಂಪಗಾಗುವವರೆಗೂ ಹುರಿದುಕೊಳ್ಳಬೇಕು. ನಂತರ ಮಿಕ್ಸಿ ಜಾರಿಗೆ ಹುರಿದ ಬೇಳೆ ಹಾಕಿ ನುಣ್ಣಗೆ ಪುಡಿ ಮಾಡಿ ಒಂದು ತಟ್ಟೆಯಲ್ಲಿ ತೆಗೆದಿಡಬೇಕು. ನಂತರ ಹುರಿದ ಒಣಮೆಣಸಿನಕಾಯಿ ಮಿಶ್ರಣ, ಹುರಿದ ಕೊಬ್ಬರಿ, ಹುಣಸೆ ಹಣ್ಣು, ಬೆಲ್ಲ, ಉಪ್ಪು, ಇಂಗು ಹಾಕಿ ಪುಡಿ ಮಾಡಿ. ನಂತರ ಅದೇ ಮಿಕ್ಸಿ ಜಾರಿಗೆ ಮೊದಲೇ ಪುಡಿ ಮಾಡಿದ ಬೇಳೆಗಳ ಪುಡಿ ಜೊತೆಗೆ ಹುರಿದ ಬೆಳ್ಳುಳ್ಳಿ ಹಾಕಿ ಮತ್ತೆ ನುಣ್ಣಗೆ ರುಬ್ಬಿದರೆ ಬೆಳ್ಳುಳ್ಳಿ ಚಟ್ನಿ ಪುಡಿ ರೆಡಿ. ನೋಡಿದ್ರ ಹೇಗೆ ಮಾಡೋದು ಅಂತ ಬೆಳ್ಳುಳ್ಳಿ ಚಟ್ನಿ ಪುಡಿ. ಈಗ ನಾನು ಟೇಸ್ಟ್ ಮಾಡಿಬಿಡ್ಲಾ? ನಂಗೆ ಗೊತ್ತು, ನಾನು ಟೇಸ್ಟ್ ಮಾಡಾದ್ಮೇಲೆ ನೀವೆಲ್ಲ ಟ್ರೈ ಮಾಡೋದು ಅಂತ. ನಾನು ಚೆನ್ನಾಗಿದೆ ಅಂದರೆ ಮಾತ್ರ ಎಲ್ಲರೂ ಟ್ರೈ ಮಾಡ್ತಾರೆ, ಗೊತ್ತಾ? ಆಯ್ತಮ್ಮ, ನೀನು ಹೇಳು. ಸ್ಟ್ರಾಂಗ್ ಆಗಿದೆ. ಸ್ಟ್ರಾಂಗ್ ಆಗಿದೆ. ಏನಂದ್ರೆ ಸ್ಟ್ರಾಂಗ್ ಆಗಿ ಏನಕ್ಕೆ ಮಾಡಿದ್ದೀನಿ ಅಂದರೆ, ಅನ್ನಕ್ಕೆ ಹಾಕ್ಕೊಂಡ್ರೆ ಸ್ವಲ್ಪ ಹಾಕೊಂಡ್ರು ಹಿಡಿಯುತ್ತೆ. ನೆನ್ಸ್ಬಿಟ್ಯಾ? ಯಾಕೆ? ಅನ್ನ ಬೇಕು. ಅನ್ನ ಎಲ್ಲ ಚಪಾತಿ ಕೊಟ್ಟಿದ್ರೆ ಇನ್ನೂ ಒಳ್ಳೇದಾಗ್ತಿತ್ತಲ್ಲ. ನಂಗೇನೋ ಅನ್ನ ತುಂಬಾ ಇಷ್ಟಮ್ಮ. ಹೌದಾ? ನೀನು ಹೇಳ್ದಾಗೆ ತಗೊಂಡೋಗ್ಬಿಡು ನಿನ್ ಮನೆಗೆ. ಹಾಗೆ ಮಾಡ್ಬಿಡ್ಲಾ? ಶೋರ್. ಓಕೆ, ಇರ್ಲಿ, ಎತ್ತಿಟ್ಕೊ. ನೀನು ಮಧ್ಯಾಹ್ನದ ಊಟಕ್ಕೆ ಬೇಕಲ್ಲ ಇವಾಗ. ರೈಟ್. ಸೊ ಪ್ರತಿಮಾ, ಈಗ ಮನೆಗೆ ಹೋಗಿ ಏನ್ ಮಾಡ್ತೀಯಾ?
ಮನೆಗೆ ಹೋಗಿ ನನಗೆ ಬೇಕಾದಷ್ಟು ಕೆಲಸ ಇದೆ, ಇಲ್ಲಿಂದ ಮನೆಗೆ ಹೋಗೋಕ್ಕೆ ಟೈಮ್ ತಗೊಳಲ್ವಾ? ಸೊ ಮಜ್ಜಾ ಮಾಡು, ಮನೆಗೆ ಹೋಗೋ. ಸೊ ಸಾಯಂಕಾಲ ಶಾಪಿಂಗ್ ಹೋದ್ರೆ ನನಗೇನೋ ತೆಗ್ದಿಡು. ಓಕೆ, ಏನು ಶಾಪಿಂಗ್ ಹೋದ್ರೆ ನನಗೇನೋ ತೆಗ್ದಿಡು. ಆಯ್ತು ಓಕೆ ಬಾಯ್. ಚೆಕ್ಕೆ ಬಾಯ್. ಸೊ ಸ್ನೇಹಿತರೆ, ನೋಡಿದ್ರಲ್ಲ, ಪ್ರತಿಮಾ ಅಡಿಗ ಬ್ಯೂಟಿಫುಲ್ ರೆಸಿಪೀಸ್ನ ನಿಮ್ಗೋಸ್ಕರ ಹೇಳ್ಕೊಟ್ಟಿದ್ದಾರೆ. ಸೊ ನೀವೆಲ್ಲರೂ ದಯವಿಟ್ಟು ಅದನ್ನ ಮಾಡಿ ಹೇಗಿದೆ ಅಂತ ಖಂಡಿತ ನಮಗೆ ತಿಳಿಸಿ. ಓಕೆ, ಸೊ ಮುಂದಿನ ಸೆಗ್ಮೆಂಟ್ ಅಲ್ಲಿ ನನ್ನ ಜೊತೆ ಯಾರಿರ್ತಾರೆ, ಅವರು ಯಾವ ರೆಸಿಪಿನ ಹೇಳ್ಕೊಡ್ತಾರೆ ಕಾಯ್ತಾ ಇರಿ. ಆದ್ರೆ ಅದಕ್ಕಿಂತ ಮುಂಚೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡಿಗೆಯಲ್ಲಿ ಒಂದು ಚಿಕ್ಕ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಯಾವ ಕಾರ್ಯಕ್ರಮ ಗೊತ್ತಿದೆಯಲ್ಲ? ಎಸ್, ಮನೆ ಅಡಿಗೆ ಕಾರ್ಯಕ್ರಮ. ವೀಕ್ಷಕರೇ, ನಾನು ಬ್ರೇಕ್ ಮುಂಚೆ ಹೇಳ್ದಾಗೆ ನಮ್ಮ ಜೊತೆ ಗೆಸ್ಟ್ ಇದ್ದಾರೆ, ರೆಡಿ ಆಗಿದ್ದಾರೆ. ಅವರ ಹೆಸರು ಮೀನಿನಲ್ಲಿ ಆಡು ಅಕ್ಷಿ. ಏನ್ ಅಕ್ಷಿ? ಮೀನಾಕ್ಷಿ. ಮೀನಿನಂತ ಕಣ್ಣುಳ್ಳವಳು ಆಗಿದ್ದವಳು ಮೀನಾಕ್ಷಿ. ಎನಿವೆ, ಹಾಯ್ ಮೀನಾಕ್ಷಿ, ಹೇಗಿದ್ದೀರಾ? ಫೈನ್, ಸೂಪರ್ ಆಗಿದ್ದೀರಪ್ಪ, ನಿಮ್ಮ ಸ್ಯಾರಿ ಚೆನ್ನಾಗಿದೆ. ಥ್ಯಾಂಕ್ ಯು. ವೆಲ್ಕಮ್. ಹೇಳಿ ಮೀನಾಕ್ಷಿ, ಬ್ಯಾಂಗ್ಳೂರಲ್ಲಿದ್ದೀರಾ? ಹೌದು. ಮೀನಾಕ್ಷಿ, ಏನು ವರ್ಕ್ ಮಾಡ್ತಾ ಇದ್ದೀರಾ? ನಾನು ವೈಶ್ಯ ಬ್ಯಾಂಕಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅಬ್ಬಾ, ತುಂಬಾ ಸ್ಟ್ರಿಕ್ಟಾ? ಏನಿಲ್ಲ ಏನಿಲ್ಲ. ಹಾಗೇನಿಲ್ಲ. ಹಾಗೇನಿಲ್ವಾ? ಹಾಗಾದ್ರೆ ಆರಾಮಾಗಿ ಮಾತಾಡ್ಬೋದಾ? ಹಾಂ, ಸರಿ. ಈಗ ಏನು ರೆಸಿಪಿ ಮಾಡ್ತಾ ಇದ್ದೀರಾ? ನಾನು ಹಾಟ್ ಐಟಮ್ ಬಂದ್ಬಿಟ್ಟು ಅಲಸಂದಿ ಕಾಳು ವಡೆ. ಅಲಸಂದಿ ಕಾಳಿನ ವಡೆ ಮಾಡ್ತಾ ಇದ್ದೀರಾ? ಮೊದಲು ಅದೇನಾ ರೆಸಿಪಿ? ಹೌದು. ಸರಿ, ಹಾಗಾದ್ರೆ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ಹೇಳ್ಬಿಡ್ತೀರಾ? ಅಲಸಂದಿ ಕಾಳು ನೆನೆಸಿರೋದು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಕರ್ಬೇವಿನ ಸೊಪ್ಪು, ಉಪ್ಪು. ಸರಿ, ಈಗ ಮೊದಲು ಏನು ಮಾಡ್ತೀರಾ? ಅಲಸಂದಿ ಕಾಳು ವಡೆ. ವಡೆಗೆ ಏನೇನು ಮಾಡ್ಕೋತೀರಾ? ಪ್ರಿಪ್ರೇಷನ್ ಹೇಗೆ ಮಾಡ್ತೀರಾ? ಇದನ್ನ ತರಿಯಾಗಿ ಮಿಕ್ಸಿಗೆ ಹಾಕಬೇಕು, ಆಮೇಲೆ ಇದನ್ನೆಲ್ಲ ಹಾಕಿ ಕಲಸೋದು. ಓ, ಹಾಗಾದ್ರೆ ನಿಮ್ಗೊಂದು ಮಿಕ್ಸಿ ಜಾರ್ ಕೊಡ್ಬೇಕು. ಹೌದು. ದೊಡ್ಡ ಮಿಕ್ಸಿ ಜಾರ್ ಕೊಡ್ಲಾ, ಸಣ್ಣದ್ ಕೊಡ್ಲಾ? ಸಣ್ಣದು ಸಾಕು. ಸಾಕ? ಇಷ್ಟು ಸಾಕು. ಎಷ್ಟೊತ್ತು ನೆನ್ಸಿದ್ದೀರಾ ಇದು? ಹೋಲ್ ನೈಟ್ ನೆನೆಸಿದ್ದೀನಿ. ರಾತ್ರಿ ಇಡೀ ನೆನ್ಸಿದ್ದೀರಾ? ಈಗ ಇದಕ್ಕೆ ನೀರ್ ಬೇಡವಾ? ಬೇಡ, ಬಿಕಾಸ್ ವಡೆ ಅಲ್ವಾ, ತುಂಬಾ ನೀರ್ ಆಗಬಾರ್ದು. ಮುಚ್ಚಳ? ಹಾ. ಡೀಪ್ ಫ್ರೈ ಅಲ್ಲ, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬೇಕು. ಹೌದು. ಸಾಕ? ಇಷ್ಟು ಸಾಕು. ಇದು ತೆಗೆದ್ಬಿಟ್ಟು ಎಲ್ಲ ಹಾಕಿ ಕಲಸ್ಬಿಡ್ತೀನಿ. ಈಗ ರುಬ್ಬಿರೋಂತ ಅಷ್ಟು ಮಿಶ್ರಣವನ್ನ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಇಷ್ಟು ತರಿ ಆದ್ರೆ ಸಾಕಾ? ಸಾಕು. ಐ ಥಿಂಕ್ ಇದು ಸ್ವಲ್ಪ ನಮ್ಗೆ ಒಡೆ ಆಕಾರ ಬರೋದಕ್ಕೆ ಸ್ವಲ್ಪ ನೈಸ್ ಆದ್ರೆ ಸಾಕು ಅನ್ಸುತ್ತಲ್ವಾ? ಇಲ್ಲ ಕಾಳ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಹಾ, ಸ್ವಲ್ಪ ಸಿಕ್ಕಿದ್ರು ಚೆನ್ನಾಗಿರುತ್ತೆ, ಸ್ವಲ್ಪ ನೈಸ್ ಆಗಿರ್ಬೇಕು. ಸ್ವಲ್ಪ ಅದೇ ಅರ್ಧಂಬರ್ಧ ಎಲ್ಲ ಅಲ್ಲ? ಮತ್ತೆ ಮನೇಲಿ ಯಾರ್ಯಾರು ಇದ್ದೀರಾ? ನನ್ನ ಮಗಳಿದ್ದಾಳೆ, ನಮ್ಮ ಹಸ್ಬೆಂಡ್, ನಾವು ಮೂರೇ ಜನ? ಹಾ. ಏನ್ ಮಾಡ್ತಾರೆ ನಿಮ್ಮ ಹಸ್ಬೆಂಡ್? ಅವರು ಸ್ಟೇಟ್ ಬ್ಯಾಂಕ್ ಆಫ್ ಟ್ರಾವೆಂಕೋರಲ್ಲಿ ಕೆಲಸ ಮಾಡ್ತಾರೆ. ಏನ್ರಿ, ಗಂಡ ಹೆಂಡತಿ ಇಬ್ರು ಲವ್ ಮ್ಯಾರೇಜಾ? ಇಲ್ಲ. ಮತ್ತೆ ಟೋಟಲಿ ಡಿಫ್ರೆಂಟ್ ಸ್ಟೇಟ್ಸ್. ಅವರೇ ಬೇರೆ ಸ್ಟೇಟ್ ಇಂದ ಬಂದಿದ್ದಾರೆ. ನಮ್ಗೆ ಅವ್ರು ಯಾರು ಅಂತ ಕೂಡ ಗೊತ್ತಿರ್ಲಿಲ್ಲ. ಹೆಂಗ್ ಮದ್ವೆ ಆಯ್ತು? ಹೆಂಗ್ ಕಾಂಟ್ಯಾಕ್ಟ್ ಬೆಳೀತು? ಹಾಗೆ ಬೆಳೀತು ಅಷ್ಟೇ. ಹಾಗೆ ಬೆಳೀತು? ಅದೇ ಹೆಂಗ್ ಬೆಳೀತು ಅಂತ ಕೇಳಿದೆ. ಯಾರೊಬ್ರು ಹೇಳಿದ್ರು ಈ ತರ ನಮ್ಮ ಅಪ್ಪನ್ಗೆ, ಹಾಗಾಗಿ. ಲವ್ ಮ್ಯಾರೇಜ್ ಅಲ್ವಾ? ಇಲ್ಲ. ನಿಜನಾ? ನಿಜ. ನೆಕ್ಸ್ಟ್ ಏನ್ ಹಾಕ್ತೀರಾ? ಸ್ವಲ್ಪ ಸಾಲ್ಟ್. ಸ್ಪೂನ್ ಕೊಡ್ಲಾ? ಹಾ. ಸ್ವಲ್ಪ ಸಾಕನ್ಸುತ್ತಲ್ಲ? ಜಾಸ್ತಿ ಹಾಕಿದ್ರೆ ಉಪ್ಪು, ಯಾಕಂದ್ರೆ ಕಾಳಲ್ಲೂ ಸ್ವಲ್ಪ ಉಪ್ಪಿನ ಅಂಶ ಇರುತ್ತೆ. ಇಲ್ವಾ? ಸಪ್ಪೆ ಇರುತ್ತಾ ಈ ಕಾಳಲ್ಲಿ? ಓಕೆ. ಇವಾಗ ಇದು ಸ್ವಲ್ಪ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಸಣ್ಣಗೆ ಹೆಚ್ಚಿರ್ಬೇಕು. ಜೊತೆಗೆ ಹಾಕ್ತಂಗೂ ಇರ್ಬೇಕು, ಬಾಯಿಗೆ ಸ್ವಲ್ಪ ಸಿಗ್ತಾ ಇರ್ಬೇಕು ಮಧ್ಯೆ. ಮಗಳಿಗೂ ಹೀಗೆನಾ ಅಡ್ಗೆ ಹೇಳ್ಕೊಡೋದು ನೀವು? ಮಗಳಿಗ ಏನು ಹೇಳ್ಕೊಡಲ್ಲ, ವಯಸ್ಸು ಬಂದ್ರೆ ಅವರೇ ಕಲಿತಾರೆ, ಇಲ್ಲ ನೋಡಿ ಕಲಿಬೇಕಷ್ಟೇ. ಹೇಳ್ಕೊಡೋದೇ ಇಲ್ಲ? ಏನಿಲ್ಲ. ಹಂಗ ನೀವು ಬ್ಯಾಂಕಲ್ಲೂ ಸ್ಟ್ರಿಕ್ಟ್ ಅಲ್ಲ, ಮನೇಲೂ ಸ್ಟ್ರಿಕ್ಟ್ ಅಲ್ಲ? ಇಲ್ಲ, ಒಂಥರ ಫ್ರೆಂಡ್ಲಿ ಆಗಿ ಇದ್ರೆ ಇವಾಗ ಯಾರು ಕೇಳಲ್ಲ. ಫ್ರೆಂಡ್ಲಿ ಎಲ್ಲಿ ಇರ್ಬೇಕು ಅಲ್ಲಿ ಇರ್ಬೇಕು, ಎಲ್ಲ ಕಡೆ ಇದ್ರೆ ಆಗಲ್ಲ. ಈಗ ಏನ್ ಮಾಡ್ಕೊತಿದ್ದೀರಾ ನೀವು? ಇದು ಕರ್ಬೇವು ಹಾಕಿದೀನಿ, ಈರುಳ್ಳಿ ಹಾಕಿದೀನಿ, ಉಪ್ಪು ಹಾಕಿದೀನಿ. ಇದು ಜೀರಿಗೆ ಸ್ವಲ್ಪ ಈ ತರ ಸ್ಮ್ಯಾಶ್ ಮಾಡಿದ್ರೆ ಒಳ್ಳೆ ಸ್ಮೆಲ್ ಬರುತ್ತೆ. ಹಾಗೆ ಡೈರೆಕ್ಟ್ ಆಗಿ ಹಾಕೋದ್ಕಿಂತ ಸ್ವಲ್ಪ ನಮ್ ಎನರ್ಜಿ ಕೊಟ್ಟು ಸ್ಮ್ಯಾಶ್ ಮಾಡ್ಬೇಕು. ಇವಾಗ ಮಿಕ್ಸ್ ಮಾಡ್ಬಿಡ್ತೀನಿ. ಸರಿ.
ಉದ್ದಿನ ಬೇಳೆ ಏನ್ ಮಾಡ್ತೀರಾ? ಉದ್ದಿನ ಬೇಳೆ ಸ್ವಲ್ಪ ಇದ್ರಲ್ಲಿ ಹಾಕಿದ್ದಷ್ಟೇ, ಮಾಮೂಲಾಗಿ ಇಡ್ಲಿಗ ದೋಸೆಗೆ ಏನಾದರೂ ರುಬ್ತೀವಲ್ವಾ, ಅದನ್ನೆಲ್ಲ ತೆಕ್ಕೊಂಡ್ಬಿಟ್ಟು ಆಮೇಲೆ ಇದನ್ನ ಹಾಕ್ತೀನಿ. ಅದರ ಅಂಶ ಸ್ವಲ್ಪ ಇರುತ್ತೆ, ಅವಾಗ ತುಂಬಾ ಕ್ರಿಸ್ಪಿ ಆಗತ್ತೆ. ಇವಾಗ ಅಲ್ಲಿ ಹಂಗೆ ರುಬ್ಬಿಲ್ಲಲ್ಲ, ಅದಕ್ಕೆ ಅದನ್ನೊಂದು ಚೂರು ಇದ್ರಲ್ಲಿ ಹಾಕಿದ್ದೆ ಅಷ್ಟೇ, ಕ್ರಿಸ್ಪ್ನೆಸ್ ಬರಕ್ಕೆ. ಓಕೆ ಓಕೆ. ಇವಾಗ ಇದು ರೆಡಿ ಆಗಿದೆ. ಎಣ್ಣೆ ಹಾಕಕ್ಕೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಹಾ, ಒಂದ್ಸಲ ನಾನ್ ಬೆರಳು ಹಾಕ್ಲಾ, ನೀವು ಹಾಕ್ತೀರಾ? ಯಾರು ಹಾಕೋದ್ ಬೇಡ, ಬೇಡವಾ? ಆಮೇಲೆ ಸ್ವಲ್ಪ ಹಾಕಿ ನೋಡ್ತೀರಾ? ಹಾಗಾದ್ರೆ ಕಾದಿದೆ, ಗೊತ್ತಾಗ್ತಾ ಇದೆ, ಅಂದ್ರೆ ಹೊಗೆ ಬರ್ತಾ ಇದೆ. ಮುಟ್ ನೋಡಿದ್ರೆ ಗೊತ್ತಾಗುತ್ತಲ್ಲ. ಸಾಕು. ಇದ್ರಲ್ಲಿ ಸ್ವಲ್ಪ ನೀರ್ ಬೇಕು. ಸ್ವಲ್ಪ ಸಾಕಾ? ನೀರಲ್ಲಿ ಯಾವಾಗ್ಲೂ ಈ ತರ ಕೈ ಅದ್ಕೊಂಡು ನಾವು ವಡೆ ಯಾವಾಗ ಹಾಕಿದ್ರೆ ಅದು ಕ್ರಿಸ್ಪ್ನೆಸ್ ಬರುತ್ತೆ. ಹೌದಾ? ಉದ್ದಿನ ವಡೆನೂ ಅಷ್ಟೇ, ಯಾವಾಗ್ಲೂ ಈ ತರ ಹಿಂಗ್ ಅನ್ಕೊಂಡ್ ಹಾಕ್ತೀವಿ. ನಾನೇನ್ ಅನ್ಕೋತಿದ್ದೆ ಗೊತ್ತಾ, ಆತರ ಕೈ ನೀರ್ ಮಾಡ್ಕೊಂಡ್ರೆ ಕೈಗೆ ಅಂಟಲ್ಲ ಅಷ್ಟೇ ಅಂತ. ಅಂಟದು ಇಲ್ಲ, ಆಮೇಲೆ ಕ್ರಿಸ್ಪ್ನೆಸ್ ಬರುತ್ತೆ. ಓ, ಇದೆಲ್ಲ ಮ್ಯಾಜಿಕ್ ಇದೆಯಾ? ಪರವಾಗಿಲ್ಲ. ಸಿಕ್ಕಾಪಟ್ಟೆ ಟ್ರಿಕ್ಸ್ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೀರಾ ನೀವು. ಈ ತರ ಉಂಡೆ ಮಾಡ್ಕೊಂಡು ಸ್ವಲ್ಪ ತಟ್ಕೊಂಡು ವಡೆ ಆಕಾರಕ್ಕೆ ತಟ್ಕೋಬೇಕು ಅಷ್ಟೇ. ನಾ ಹೆಲ್ಪ್ ಮಾಡ್ಲಾ? ಆಗ್ಲಿ. ಅದೊಂದು ತಿರುಗಿಸ್ಲಾ? ತಿರುಗಿಸಿ ಮುಗಿಸ್ಬಿಡ್ಲಾ? ಕಲರ್ ಚೇಂಜ್ ಆಗಿದೆ. ಮೀನಾಕ್ಷಿ ಅವರೇ, ಕಲರ್ಫುಲ್ ಆಗ್ತಾ ಇದೆ. ಒಂದ್ ಕೆಲಸ ಮಾಡಿ, ಬಾಣ್ಲಿ ಫುಲ್ ಹಾಕೊಟ್ಬಿಡಿ ನನ್ಗೆ. ಆಯ್ತು. ತುಂಬಾ ಚೆನ್ನಾಗಿ ಬರುತ್ತೆ, ಯಾಕಂದ್ರೆ ಟೇಸ್ಟಿ ಆಗಿರುತ್ತಲ್ಲ. ಸೊ ಅದು ಚೆನ್ನಾಗಿ ಬೇಯಲಿ, ಕ್ರಿಸ್ಪಿಯಾಗಿ ಬೇಯಲಿ. ಅಷ್ಟರಲ್ಲಿ ನಾನು ಏನ್ ಮಾಡ್ತೀನಿ, ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬಿಡ್ತೀನಿ. ಓಕೆನಾ? ಓಕೆ. ಓಹೋ ಅಂದಾಯ್ತು, ನಾನು ಬ್ರೇಕ್ ತಗೊಳ್ಳಲ್ಲ. ಹಾಕ್ಬಿಟ್ನಲ್ಲ, ಇವಾಗ ತಗೊಳ್ಳಿ ಬ್ರೇಕ್. ಬಾ, ಎಲ್ಲಾದ್ರಲ್ಲೂ ಕಿಲಾಡಿರಿ ಲೇಡೀಸು. ಎನಿವೆ, ಸೊ ನೀವು ತಗೊಳ್ಳಿ ನಿಮ್ಮ ಎಲ್ಲರ ಅಚ್ಚುಮೆಚ್ಚಿನ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಹೇಳ್ತಾ ಇದ್ದೀನಿ. ಒಡೆ ನಾನು ಹೇಳ್ದಾಗೆ ಪಾಪ ರಿಕ್ವೆಸ್ಟ್ ಮಾಡ್ಕೊಂಡಾಗೆ ಬಾಣ್ಲೆ ಫುಲ್ ಹಾಕಿದ್ದಾರೆ ಅಂಡ್ ಕ್ರಿಸ್ಪಿಯಾಗಿ ಆಲ್ರೆಡಿ ಆಗಿದೆ. ಗರ್ಗರಿ ಆಗಿದೆ ಅಲ್ಲ, ಅದು ನೋಡಿದ್ರೆ ಗೊತ್ತಾಗ್ಬಿಡತ್ತೆ. ಸೌಂಡ್ ಎಲ್ಲ ಮಾಡ್ತಿದೆ ಒಡೆ. ಗರಿ ಆಗಿದೆ ಅಲ್ವಾ? ಅಲ್ವಾ? ಸರ್ವಿಂಗ್ ಬೌಲು ರೆಡಿ ಆಯ್ತು. ಸ್ಟವ್ ಆಫ್ ಮಾಡ್ಬಿಡ್ಲಾ? ಆಫ್ ಮಾಡಿ. ಆ 1, ಆ 2, ಆ 3, ಆ 4, 5, ಆ 6, ಸುಡ್ತಾ ಇದೆ. ಆ 7, ಆ 8, ಆ 9. ಎಸ್. ಆಹಾ, ಒಡೆ ನೋಡ್ತಾ ಇದ್ರೆ ಎಷ್ಟು ಸೂಪರ್ ಆಗಿದೆಲ್ಲ. ಇದ್ರ ಜೊತೆ ಕಾಫಿ ಚೆನ್ನಾಗಿರುತ್ತೆ. ಆದ್ರೆ ಮಧ್ಯಾಹ್ನ ಆಗಿರೋದ್ರಿಂದ ಬಿಸಿ ಊಟ ಜೊತೆ ಬಿಸಿ ಅಲಸಂದೆ ಕಾಳಿನ ವಡ ತಿಂತಾ ಇದ್ರೆ ಸೂಪರ್ ಡೂಪರ್. ಏನಂತೀರಾ? ಒಂದ್ಸಲ ರೀಕ್ಯಾಪ್ ನೋಡ್ತೀರಾ? ನೋಡ್ಕೊಂಬಂದ್ಬಿಡಿ. ಅಲಸಂದೆ ಕಾಳಿನ ವಡ ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರಿಗೆ ನೆನೆಸಿದ ಅಲಸಂದೆ ಕಾಳನ್ನ ಹಾಕಿ ತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಒಂದು ಬೌಲ್ಗೆ ರುಬ್ಬಿದ ಕಾಳು, ಉಪ್ಪು, ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು, ಜೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಡೆ ಆಕಾರಕ್ಕೆ ತಟ್ಟಿ ಕಾದ ಎಣ್ಣೆಯಲ್ಲಿ ಕರೆದರೆ ಬಿಸಿಯಾದ ಅಲಸಂದೆ ಕಾಳಿನ ಒಡೆ ತಿನ್ನಲು ಸಿದ್ಧ. ಹೇಗ್ ಮಾಡೋದು ಗೊತ್ತಾಯ್ತಲ್ಲ? ತಿಂದು ಟೇಸ್ಟ್ ನೋಡಿ ಹೇಳ್ತೀನಿ. ಏನಂತೀರಾ? ಹೂ ಅನ್ಲ? ಹೂ ಅನ್ಬೇಕು. ಡಿಮ್ಯಾಂಡಾ? ಅದು ಚೆನ್ನಾಗಿದ್ಮೇಲೆ ಹೂ ಅನ್ಬೇಕಲ್ವಾ? ಚೆನ್ನಾಗಿಲ್ಲ ಅಪ್ಪ, ಈಗೇನನ್ಲೆ? ತಿಂದಾದ್ಮೇಲೆ ನೀವೇ ಹೇಳ್ತೀರಾ ಚೆನ್ನಾಗಿದೆ ಅಂತ. ಫಸ್ಟ್ ಡಿಸೈಡ್ ಮಾಡ್ಕೊಂಡ್ಬಿಡ್ತಿದ್ದೀರಾ. ನಿಜವಾಗ್ಲೂ ಚೆನ್ನಾಗಿಲ್ಲ. ಅಲಸಂದಿ ಕಾಳಿನ ಫ್ಲೇವರೇ ಒಂಥರ ಡಿಫ್ರೆಂಟ್ ಆಗಿದೆಲ್ಲ. ನಿಜವಾಗ್ಲೂ ಸಕ್ಕದಾದ. ಎನಿವೆ, ಈಗ ನೆಕ್ಸ್ಟ್ ರೆಸಿಪಿ ಏನ್ ಮಾಡ್ತಾ ಇದ್ದೀರಾ? ಗೋಡಂಬಿ ಕರ್ಜಿಕಾಯಿ ಮಾಡ್ತಾ ಇದ್ದೀರಾ? ವಾವ್, 1 ಸ್ವೀಟು 1 ಖಾರ ಅಲ್ವಾ? ಸೊ ಈಗ ಗೋಡಂಬಿ ಕರ್ಜಿಕಾಯಿ. ಕರ್ಜಿಕಾಯಿ ಬೇಕಾಗಿರೋ ಸಾಮಗ್ರಿಗಳು:
ಸಕ್ಕರೆ, ಗೋಡಂಬಿ, ಯಾಲಕ್ಕಿ ಪುಡಿ, ತುಪ್ಪ, ಚಿರೋಟಿ ರವೆ, ಮೈದಾ. ಮೊದ್ಲೇನ್ ಮಾಡ್ತೀರಾ? ಸಕ್ಕರೆ ಪುಡಿ ಮಾಡ್ಕೊಂಡ್ಬಿಡೋಣ ಮಿಕ್ಸಿಯಲ್ಲಿ. ಸಕ್ಕರೆ ಪುಡಿ ಹಾಕ್ಬೇಕಾ? ಹೌದು. ಸೊ ಅದಕ್ಕೆ ನಿಮ್ಗೆ ಜಾರ್ ಬೇಕು ಬೇಕವಾ? ಒನ್ ಬೌಲ್ ಸಕ್ಕರೆ ಫುಲ್ ಅಲ್ಲ? ಸ್ವಲ್ಪ ಯಾಲಕ್ಕಿ ಹಾಕ್ತೀನಿ. ಓ, ಸಕ್ಕರೆ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕಾ? ಹೌದು. ಪುಡಿ ಆಯ್ತಾ? ಪುಡಿ ಆಗಿದೆ. ಅದಕ್ಕೆ ಇವಾಗ ಗೋಡಂಬಿ ಇದಕ್ಕೆ ಹಾಕೋಣ. ಓ, ಅದನ್ನು ಅದ್ರ ಜೊತೆಗೆ ಹಾಕಿ ಹೌದು. ಪುಡಿ ಮಾಡ್ಕೋತೀರಾ? ಹೌದು, ಅಷ್ಟು ಪುಡಿ ಬೇಡ, ಸ್ವಲ್ಪ ಕಾಳು ತರ ಇರಬೇಕು. ಯಾಕಂದ್ರೆ ಬಾಯಿಗೆ ಸಿಕ್ಕಲ್ಲ, ಅದು ಏನಂತಾನೆ ಗೊತ್ತಾಗಲ್ಲ ಅಲ್ವಾ? ಇದು ಇನ್ನೊಂದ್ಸಲ ಹಾಕ್ಬಿಡ್ತೀನಿ ರಫ್ ಆಗಿ. ಸುಮ್ನೆ ಹಿಂಗ್ ತಿರ್ಗ್ಸೋದು ಅರ್ಧ ಅಷ್ಟೇ. ಅಲ್ಲ? ಅದನ್ನ ಕಟ್ ಮಾಡಿ ಹಾಕಿದ್ರೆ ಕಟ್ ಮಾಡಿದ್ರೆ ಟೇಸ್ಟು ಬರಲ್ಲ. ಸಕ್ಕರೆ ಮಾತ್ರ ತುಂಬಾ ನೈಸ್ ಆಗಿ ಹಾಕಬೇಕು. ಆಮೇಲೆ ಗೋಡಂಬಿ ಕಾಣಿಸ್ತಾ ಇದೆ ನೋಡಿ, ಸ್ವಲ್ಪ ಸ್ವಲ್ಪ ಆ ಥರ ಹಾಕಬೇಕು. ಪೂರ್ತಿ ಪೌಡರ್ ಹಾಕಬಾರ್ದು, ಯಾಕಂದ್ರೆ ಅದು ಗೋಡಂಬಿ ಅಂತಾನೆ ಗೊತ್ತಾಗಲ್ಲ ಅಲ್ವಾ? ಹೌದು. ಜೊತೆಗೆ ಏಲಕ್ಕಿ. ಏಲಕ್ಕಿ ಪುಡಿ ಹಾಕಿದೀರಾ? ಹೌದು. ಮುಂದೇನ್ ಮಾಡ್ತೀರಾ? ಕಾಯಕ್ಕೆ ಎಣ್ಣೆ ಇಡೋಣ. ಓ, ಡೀಪ್ ಫ್ರೈ ಹೇಳಿದ್ರಲ್ಲ, ಕರ್ಜಿಕಾಯಿ ಡೀಪ್ ಫ್ರೈ. ಸ್ಟವ್ ಆನ್ ಮಾಡ್ಬಿಡ್ತೀನಿ. ಹಾ, ಎಣ್ಣೆ ಹಾಕ್ಲಾ? ಹಾ ಹಾಕಿ. ನಾ ಎಣ್ಣೆ ಹಾಕ್ತೀನಿ. ನೆಕ್ಸ್ಟ್ ಏನ್ ಮಾಡ್ಬೇಕು ನೋಡಿ. ಇವಾಗ ಇದನ್ನ ಫಿಲ್ಲಿಂಗ್ ನ ಇದ್ರಲ್ಲಿ ಹಾಕ್ಬೇಕಲ್ವಾ. ಇದು ಕಲ್ಸ್ಕೊಂಡಿರೋದು ಚಿರೋಟಿ ರವೆ, ಸ್ವಲ್ಪ ಮೈದಾ ಹಿಟ್ಟು, ಸ್ವಲ್ಪ ಉಪ್ಪು, ಆಮೇಲೆ ಇದರಲ್ಲಿ ಕಾದ ತುಪ್ಪ ಹಾಕಿದೀವಿ. ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಪೂರಿ ಹಿಟ್ಟು ಕಲ್ಸ್ಕೊಳ ಗಾತ್ರಕ್ಕೆ ಕಲ್ಸ್ಕೊಂಡ್ಬಿಟ್ಟು. ನಂಗೆ ಗೊತ್ತಿಲ್ದಿರೋಂಗ್ ಹೆಂಗ್ ಕಲ್ಸಿಟ್ರಿ ನೀವು? ಯಾವಾಗ ಕಲ್ಸಿದ್ರಿ? ಇವಾಗ ಇದನ್ನ ಮೊದ್ಲೇ ಕಲ್ಸ್ಕೊಂಡು ತಂದ್ಬಿಟ್ಟಿದೀವಿ. ಮನೆಯಿಂದಾನೇ ತಂದ್ಬಿಟ್ರಾ? ಸ್ವಲ್ಪ ಟೈಮ್ ವೇಸ್ಟ್ ಆಗೋದ್ ಬೇಡ ಅಂತ. ಅಂದ್ರೆ ಇದನ್ನ ನೆನೆಬೇಕು ಅಂತನಾ ಅಥವಾ ಟೈಮ್ ವೇಸ್ಟ್? ಅಲ್ಲ, ರವೆ ಸ್ವಲ್ಪ ನೀರ್ ಹೀರ್ಬೇಕು, ಆವಾಗ ಸ್ಪ್ರೆಡ್ ಆಗತ್ತಲ್ವಾ. ಓ, ಇಲ್ಲಾಂದ್ರೆ ಅದು ಈ ಸಾಫ್ಟ್ನೆಸ್ ಬರಲ್ಲ ಅಲ್ವಾ? ಬರಲ್ಲ. ಆಮೇಲೆ ಇವಾಗ ಇದನ್ನ ಲಟ್ಸ್ಕೊಳ್ಳೋಣ. ಓಕೆ, ಮಣೆ ಕೊಡ್ಲಾ? ಹಾ. ಲಟ್ಸೋದಕ್ಕೆ ಏನ್ ಹಿಟ್ಟು ಹಾಕೋತಾ ಇದೀರಾ? ಇಲ್ಲಿ ಸ್ವಲ್ಪ ಮೈದಾ ಹಿಟ್ಟು. ಮೈದಾ ಹಿಟ್ಟಲ್ಲೇ ಲಟ್ಟಿಸ್ತೀರಾ? ಇಲ್ಲ, ಅಕ್ಕಿ ಹಿಟ್ಟು ಹಾಕೋಬಹುದು. ಅಕ್ಕಿ ಹಿಟ್ಟು ಕ್ರಿಸ್ಪ್ ಆಗಲ್ವಾ? ಹಾ, ಕ್ರಿಸ್ಪ್ ಬೇಕು, ತುಂಬಾ ಕ್ರಿಸ್ಪ್ ಇರ್ಬೇಕಿದು. ಓಕೆ ಓಕೆ. ತುಂಬಾ ಸಣ್ಣ ಉಂಡೆ ಆಗ್ಲಿಲ್ವಾ ಅದು? ಇದು ಇದ್ರಲ್ಲಿ ಹಾಕ್ತಿವಲ್ವಾ, ಎಕ್ಸ್ಟ್ರಾ ಬಂದ್ರು ತೆಗ್ದು ಬಿಡ್ತೀವಿ. ಅದಕ್ಕೋಸ್ಕರ ಇನ್ನು ದೊಡ್ಡದಾದ್ರೂ ಪರವಾಗಿಲ್ಲ. ಫಸ್ಟ್ ಪೂರಿ ತರ ಲಟ್ಟಿಸ್ಕೊಂಡು ಆಮೇಲೆ ಅದಕ್ಕೆ ಹಾಕಿ, ಹೌದು, ಆಮೇಲೆ ಮಿಶ್ರಣ ಹಾಕಿ ಫೋಲ್ಡ್ ಮಾಡ್ತೀರಾ ಅಲ್ವಾ? ನಾನ್ ಫೋಲ್ಡ್ ಮಾಡ್ತೀನಿ, ಓಕೆನಾ? ಇವಾಗ ಇದನ್ನ ಲಟ್ಸ್ಕೊಂಡ್ಬಿಡೋಣ. ಮಾಮೂಲಿ ಪೂರಿ ತರನೇ ಅಲ್ಲ? ಹೌದು. ಗೋಡಂಬಿ ಅಲ್ಲದೆ ಬೇರೆ ಇನ್ಯಾವ ವೆರೈಟಿ ಟ್ರೈ ಮಾಡಿದೀರಾ ಕರ್ಜಿಕಾಯಲ್ಲಿ? ಗೋಡಂಬಿ ಇಲ್ಲ ಅಂದ್ರೆ ಕೊಬ್ಬರಿ, ಕಾಯಿ ತುರಿ, ಬೆಲ್ಲ ಅದ್ರದ್ದು ಹಾಕ್ಬೋದು. ಇಲ್ಲ ಅಂದ್ರೆ ಎಳ್ಳುದು ಮಾಡ್ಬೋದು. ಎಳ್ಳು ಬೆಲ್ಲ, ಎಳ್ಳು ಬೆಲ್ಲ ಎರಡು ಮಾಡ್ಬೋದು. ಓಕೆ, ಒಂದ್ ತಟ್ಟೆ ಕೊಟ್ಬಿಡ್ಲಾ ಅದಕ್ಕೆ? ಹಾ, ಕೊಡಿ. ಚಿಕ್ಕದು ಸಾಕು. ಅಲ್ಲ, ಇದನ್ನ ಹಾಕಿಟ್ಕೊಳಕ್ಕೆ? ಅದನ್ನ ಹಾಕಿಟ್ಕೊಳಕ್ಕೆ ಕೊಟ್ಬಿಡಿ ಇಲ್ಲಿ. ಸ್ವಲ್ಪ ತೆಳುನೇ ಇರ್ಬೇಕಲ್ವಾ? ತುಂಬಾ ದಪ್ಪ ಲಟ್ಟಿಸ್ಕೋಬಾರ್ದು.
ಸಾಕಲ್ವಾ? ಸಾಕು. ಒಂದು ಚಿಕ್ಕ ಬೌಲಲ್ಲಿ ನೀರು ಕೊಡಿ. ಸ್ವಲ್ಪ ಸಾಕಾ? ಸ್ವಲ್ಪ. ನಾ ತೋರಿಸ್ತೀನಿ ಇವಾಗ. ಆಯ್ತು ಮೇಡಮ್. ಇವಾಗ ಈ ಥರ ಇಡ್ತೀವಲ್ವಾ? ಹೌದು. ಬಿಟ್ಟು ಸ್ಪೂನ್ ಕೊಡ್ಲಾ? ಸ್ಪೂನ್ ಇದೆಯಾ? ಇಲ್ಲಿ ಅವಾಗೆ ಮಿಕ್ಸಿ ಹಾಕೊಂಡಿದೀವಲ್ವಾ, ಅದನ್ನ ಇದ್ರಲ್ಲಿ ಹಾಕಿ ಈ ಥರ ಫಿಲ್ ಮಾಡ್ಕೊಳ್ಳೋದು. 2 ಸ್ಪೂನ್ ಸಾಕಲ್ವಾ? ಸಾಕು. ಜಾಸ್ತಿ ಆಗ್ಬಿಡುತ್ತೆ. ಸಾಕು ಸಾಕು. ಅವಾಗ ಇದು ಅಂಟ್ಕೋಬೇಕಲ್ವಾ, ಒಂಚೂರು ನೀರು ಹಾಕಿ ಓ ಈ ಥರ ಅಂದ್ಬಿಟ್ಟು ಇಲ್ಲಂದ್ರೆ ಅಂಟಲ್ವಾ ಅದು? ಓಪನ್ ಆಗ್ಬಿಡತ್ತೆ. ಆಮೇಲೆ ಎಣ್ಣೆಗೆ ಹಾಕ್ತಿವಲ್ವಾ, ಅದಕ್ಕಾಗಿ ಇವಾಗ ಟೈಟ್ ಆಗಿ ಹಿಂಗೆ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ಇರೋದನ್ನ ಈ ಥರ ತೆಗ್ದ್ಬಿಡ್ಬೇಕು. ತೆಗ್ದ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಅಲ್ಲಿ ನೋಡ್ಬೇಕು, ಆಮೇಲೆ ಏನು ಓಪನ್ ಆಗಿರಬಾರ್ದು ಅಲ್ವಾ? ಆಗ ಸಾಕು, ನಾ ಮಾಡ್ತೀನಿ. 2 ಮಾಡಾಯ್ತು ನೀವು ಮಾಡಿ. ಅಬ್ಬಾ, ಅಂತೂ ಇಂತೂ ಕೊಟ್ರು. ನಂಗೆ ಈ ತರ ಪ್ರೆಸ್ಸಿಂಗ್ ಮಾಡೋದು ತುಂಬಾ ಇಷ್ಟ. ಸರಿ, ಮಾಡ್ತೀನಿ. ಇನ್ನೊಂಚೂರು ಗಟ್ಟಿ ಕಲ್ಸ್ಕೊಂಡ್ರೆ ಆಗತ್ತೆ. ಹೌದಾ? ಇದನ್ನ ಒಳಗೆ ಹಿಂಗೆ ಹಾಕೊಂಡ್ಬಿಡಿ, ಸೊ ದಟ್ ಇದು ಪ್ರೆಸ್ ಮಾಡಿದಾಗ ಇವಾಗ ಸ್ಪೇಸ್ ಆಗಿ ಓಕೆ ಅಲ್ಲ? ಹಾ, 2 ಸ್ಪೂನ್ ಹಾಕ್ತೀನಿ ಇದಕ್ಕೆ. ಹಾಕಿ. ಎಣ್ಣೆ ಕಾದಿದೆ. ಹೌದು. ಇವಾಗ ಹಾಕೋಣ ಒಂದೊಂದಾಗಿ. ಅದ್ ನೀವು ಮಾಡಿದಲ್ಲ? ಹೌದು. ಫಸ್ಟ್ ನೀವು ಮಾಡಿರೋದೆಲ್ಲ ಡೈವ್ ಮಾಡಿಸ್ತಿದ್ದೀರಾ. ಓಕೆ, ಇದು ನಾ ಮಾಡಿದ್ದು, ಅದು ನಾನು ಮಾಡಿದ್ದು. ಎಷ್ಟು ಚೆನ್ನಾಗಿ ಉಪ್ತಾ ಇದಲ್ಲ. ವಾವ್. ಎಣ್ಣೆ ಕಾದಿರೋದ್ರಿಂದ ಸೊ ಬೇಗ ಕ್ರಿಸ್ಪಿ ಬಂದ್ಬಿಡುತ್ತೆ. ಸ್ವಲ್ಪ ಇದನ್ನ ತಗೊಂಡು ತಿರ್ಗ್ಸೋಣ. ಸ್ವಲ್ಪ ಫ್ಲೇಮ್ ಲೋ ಮಾಡೋಣ, ಯಾಕಂದ್ರೆ ಸ್ವಲ್ಪ ಜಾಸ್ತಿ ಕ್ರಿಸ್ಪ್ ಆಗಿದ್ರೆ ಚೆನ್ನಾಗಿರುತ್ತೆ. ಆಲ್ರೆಡಿ ಕಲರ್ ಬರ್ತಾ ಇದೆ. ಕರ್ಜಿಕಾಯಿ ಯೂಶಲಿ ಹಬ್ಬಕ್ಕೆ ಮಾಡ್ತಾರಲ್ಲ? ಹೌದು. ನಿಮ್ಮನೇಲಿ ಹಬ್ಬಕ್ಕೆ ಮಾಡ್ತೀರಾ ಅಥವಾ ತಿನ್ಬೇಕು ಅಂತ ಅನಿಸ್ದಾಗೆಲ್ಲ ಮಾಡ್ತಾ ಇರ್ತೀರಾ? ಹಬ್ಬಕ್ಕೆ, ದೀಪಾವಳಿ ಹಬ್ಬಕ್ಕೆ, ಗಣಪತಿ ಹಬ್ಬಕ್ಕೆ. 2 ಹಬ್ಬಕ್ಕೂ ಮಾಡ್ತೀರಾ? ತಟ್ಟೆ ಕೊಟ್ಬಿಡ್ಲಾ? ಆಯ್ತು, ಆಗಿದೆ. ಅದು ತೆಗಿಯೋಣ. ಸ್ಟವ್ ಆಫ್ ಮಾಡ್ಲಾ? ಮೀನಾಕ್ಷಿ ಅವರೇ, ತುಂಬಾ 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 ಥ್ಯಾಂಕ್ಸ್. ಗೋಡಂಬಿಯ ಕರ್ಜಿಕಾಯಿ ಮಾಡ್ಕೊಟ್ಟಿದ್ದೀರಾ ನನಗೆ ಅಲ್ಲ? ಹೌದು. ಯಾವಾಗಲೂ ಒಂದೇ ಥರ ತಿಂತಾ ಇರಬಾರ್ದು, ಬೇರೆ ಬೇರೆ ಟ್ರೈ ಮಾಡ್ತಾ ಇರಬೇಕು. ಆಗಲೇ ಅದನ್ನು ತಿಂದವ್ರಿಗೂ ಚೆನ್ನಾಗಿರುತ್ತೆ, ಅಡುಗೆ ಮಾಡಿದವ್ರಿಗೂ ಕೂಡ ಇನ್ನಷ್ಟು ಖುಷಿ ಆಗುತ್ತೆ. ಏನಂತೀರಾ? ಸೊ ಗೋಡಂಬಿ ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ನೋಡ್ಕೊಂಡಿದ್ದೀರಾ? ಇನ್ನೊಂದ್ಸಲ ರೀಕ್ಯಾಪ್ ನಿಮಗೋಸ್ಕರ. ಗೋಡಂಬಿ ಕರ್ಜಿಕಾಯಿ ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರಿಗೆ ಸಕ್ಕರೆ ಹಾಗೂ ಏಲಕ್ಕಿ ಹಾಕಿ ಪುಡಿ ಮಾಡಿ, ನಂತರ ಅದೇ ಜಾರಿಗೆ ಗೋಡಂಬಿ ಹಾಕಿ ತರಿತರಿಯಾಗಿ ಪುಡಿ ಮಾಡಿಕೊಳ್ಳಿ. ನಂತರ 1 ಬೌಲಿಗೆ ಮೈದಾ, ಚಿರೋಟಿ ರವೆ, ಉಪ್ಪು, ಕಾದ ತುಪ್ಪ, ಸ್ವಲ್ಪ ನೀರು ಹಾಕಿ ಹಿಟ್ಟನ್ನ ಚೆನ್ನಾಗಿ ನಾದಿ ಅರ್ಧ ಗಂಟೆ ನೆನೆಯಲು ಬಿಡಿ. ಕಲಸಿದ ಕಣಕವನ್ನ ಉಂಡೆಗಳನ್ನಾಗಿ ಮಾಡಿ ಪೂರಿ ರೀತಿ ಲಟ್ಟಿಸಿ ಗೋಡಂಬಿ ಹೂರಣವನ್ನ ಇಟ್ಟು ಕರ್ಜಿಕಾಯಿ ಆಕಾರ ಮಾಡಿ ಕಾದ ಎಣ್ಣೆಯಲ್ಲಿ ಕರೆದರೆ ಬಿಸಿ ಬಿಸಿಯಾದ ಗೋಡಂಬಿ ಕರ್ಜಿಕಾಯಿ ಸವಿಯಲು ಸಿದ್ಧ. ಗೋಡಂಬಿ ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ನೋಡ್ಕೊಂಡಿದ್ದೀರಾ? ಈಗ ನಾನು ತಿಂದು ನೋಡುವಂಥ ಟೈಮ್.
ಬಿಸಿಲು ಚೆನ್ನಾಗಿದೆ ರೀ, ಆದ್ರೆ ನಾಲ್ಗೆ ಸುಟ್ಕೋಬಾರ್ದು ಅಷ್ಟೇ. ಹೌದು ಏನಂತೀರಾ? ಹೂನಾ ಹೌದು. ಹೂ ಹೂ ಅಂತಾನೆ ಇರ್ಬೇಕು ಇವತ್ತು ಇಡೀ ದಿನ ನೀವು. ಸಖತ್ ಹಾಟ್ ಮಗ, ನಿಜವಾಗ್ಲೂ ಸಿಕ್ಕಾಪಟ್ಟೆ ಬಿಸಿ. ಸೊ ಇದೇ ಖುಷಿಗೆ ನಾನು ನಿಮ್ಗೆ ಏನ್ ಮಾಡ್ಬೇಕು ಅಂತಿದ್ದೀನಿ ಅಂದ್ರೆ ಈ ಗಿಫ್ಟ್ ಕೊಡ್ಬೇಕು ಅಂತಿದ್ದೀನಿ. ಇದು ತಗೊಂಡು ನಾ ಏನ್ ಮಾಡ್ಲಿ? ಮನೆಗೆ ಹೋಗಿ ಅಡ್ಗೆ ಮಾಡಿ. ಬೇಡ್ವಾ? ಒಂದ್ ನಿಮಿಷ ಇರಿ, ಇದನ್ನ ಇಲ್ಲಿ ಇಡ್ತೀನಿ, ಬಂದೆ. ಇದು ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ಹಾ, ನನ್ಗೇನ್ ಹೇಳ್ತೀರಾ ಇದನ್ನ ಕೊಟ್ರೆ? ಥ್ಯಾಂಕ್ ಯು. ಹೈ, ವೆಲ್ಕಮ್. ಮೀನಾಕ್ಷಿ ಅವರೇ, ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಹೇಗಿತ್ತು ಅಡಿಗೆ ಮಾಡಿದ್ದು ಇಲ್ಲಿ ಬಂದು? ಚೆನ್ನಾಗಿತ್ತು. ರೊಟೀನ್ ಕೆಲಸಕ್ಕಿಂತ ಇದು ಒಂದು ಭಿನ್ನವಾಗಿತ್ತು ಅಲ್ವಾ? ಸುವರ್ಣ ಚಾನಲ್ಗೆ ಬಂದು ಅಡಿಗೆ ಮಾಡಿ ನಿಮ್ಗೆಲ್ಲ ತೋರಿಸ್ಬಿಟ್ಟು ನನಗೆ ತಿನ್ಸ್ಬಿಟ್ಟು ನಿಮ್ಗೆಲ್ಲ ಇಷ್ಟ ಆಗೋ ಥರ ಮಾಡಿಬಿಟ್ಟು ಹೊರಡ್ತಾ ಇದ್ದೀನಿ ಅಷ್ಟೇ. ಐ ಹೌ ಸ್ವೀಟ್. ಮೀನಾಕ್ಷಿ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಗ್ನಗ್ತಾ ಇರಿ. ನನ್ಗೇನ್ ಮಾಡ್ತೀರಾ? ರೆಸಿಪೀಸ್ ಮಾಡ್ಕೊಡ್ತಾ ಇರ್ಬೇಕು. ಓಕೆ ಓಕೆನಾ? ಓಕೆ, ಬಾಯ್, ಟೇಕ್ ಕೇರ್. ವೀಕ್ಷಕರೇ, ಇವತ್ತು ನಮ್ಮ ಸಂಚಿಕೆಯಲ್ಲಿ ನಮ್ಮ ಪ್ರತಿಭಾ ಅಡಿಗ ಅವ್ರು ಮಾಡಿದಂತಹ 2 ಅಡಿಗೆ ಜೊತೆಗೆ ನಮ್ಮ ಮೀನಾಕ್ಷಿ ಅವರು ಹೇಳ್ಕೊಟ್ಟಂತಹ 2 ರೆಸಿಪೀಸ್ನ ನಾನು ಟ್ರೈ ಮಾಡಿದ್ದೀನಿ. 4 ರೆಸಿಪೀಸ್ ಸೂಪರ್ 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 ಅಂತಾನೆ ಹೇಳ್ಬೋದು. ಇದು ಸೂಪರ್ ಆಗಿದೆ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ನೀವು ಮನೇಲಿ ಟ್ರೈ ಮಾಡಿದಾಗ ಮಾತ್ರ ಅಲ್ವಾ? ಸೊ ಇವತ್ತೇ ಅಥವಾ ನಾಳೆ, ಯಾಕಂದ್ರೆ 4 ರೆಸಿಪೀಸ್ ಒಟ್ಟಿಗೆ ಟ್ರೈ ಮಾಡೋಕ್ಕಾಗಲಿಲ್ಲ ಅಂದ್ರೂ ಕೂಡ ತುಂಬಾ ಸಿಂಪಲ್ ರೆಸಿಪೀಸ್ ಆಗಿರೋದ್ರಿಂದ ನೀವು ಇವತ್ತೇ ಟ್ರೈ ಮಾಡ್ಬೋದು. ಟ್ರೈ ಮಾಡಿ ಹೇಗಿದೆ ಅಂತ ಖಂಡಿತ ನಮಗೆ ತಿಳಿಸಿ. ಮತ್ತೆ ನಮ್ಮನೆ ಭೇಟಿ ಯಾವಾಗ ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ. ಎಸ್, ನಾಳಿನ ಸಂಚಿಕೆಯಲ್ಲಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಅ ನೈಸ್ ಡೇ, ಬಾಯ್.